श्रीगुरुभ्यो नमः। प्रथमो हनुमान्नाम द्वितीयो भीम एव च वरुणप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। भक्तानां मानसां भोज भानवे कामधेनवे नमतां कल्पतरवे जयीन्द्रगुरवे नमः। ನಿನ್ನೆ ದಿವಸ ನೋಡಿದ ಹಾಗೆ ಗುರುಗಳು ತಮ್ಮ ಗುರುಗಳಾದ ಶ್ರೀ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳಾದ ಸುರೇಂದ್ರ ತೀರ್ಥರ ಜೊತೆಗೆ ತಂಜಾವೂರಲ್ಲಿ ದಿಗ್ವಿಜಯ ಮಾಡ್ತಾ ಇರುವಾಗ ಆ ತಂಜಾವೂರಿನ ರಾಜ ಸೊಬ್ಬಪ್ಪ ಭೂಪತಿ ಹಾಗೆ ಅಂತ ಅವರಿಗೆ ವ್ಯಾಸರಾಜರು ಅಂದ್ರೆ ತುಂಬಾ ಗೌರವ ಇತ್ತು. ಆ ವ್ಯಾಸರಾಜರ ಹತ್ರ ಇದ್ದ ವಿಷ್ಣು ತೀರ್ಥರ ಪರಿಚಯವೂ ಇತ್ತು. ಅವರಿಗೆ ಗೊತ್ತಾಯಿತು ಈ ರೀತಿಯಾಗಿ ವಿಷ್ಣು ತೀರ್ಥರನ್ನ ಸುರೇಂದ್ರ ತೀರ್ಥರಿಗೆ ಒಪ್ಪಿಸಿದ್ದಾರೆ, ಈಗ ಅವರು ಸುರೇಂದ್ರ ತೀರ್ಥರ ಜೊತೆಗೆ ಇದ್ದಾರೆ ಹಾಗೆ ಎಂಬುದು. ಅದರಿಂದ ಆ ಗುರುಗಳು ಸುರೇಂದ್ರ ತೀರ್ಥರು ಮತ್ತು ವಿಜೇಂದ್ರ ತೀರ್ಥರು ತಂಜಾವೂರಿಗೆ ದಿಗ್ವಿಜಯ ಮಾಡ್ತಾ ಇರುವಾಗ ತಮ್ಮ ನಗರಕ್ಕೆ ಬರಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇರುವಾಗ ಅರಮನೆಗೆ, ತಂಜಾವೂರಿಗೆ ಮತ್ತು ಅರಮನೆಗೆ ಗುರುಗಳು ಹೋಗ್ತಾರೆ. ಅಲ್ಲಿ ಸುಮಾರು 10-20 ವರ್ಷ ತನಕ ಒಂದು ಪ್ರಬಲವಾದ ಸನ್ಯಾಸಿ, ಅನೇಕ ಮಂತ್ರ ಸಿದ್ಧಿಗಳನ್ನ ಪಡೆದವರು, ಅವರು ಎಲ್ಲಾ ಬ್ರಾಹ್ಮಣರನ್ನು ಕೂಡ ಶೈವರಾಗಿ ಮಾಡ್ತಾ ಇದ್ದಾರೆ ಹಾಗೆಂಬ ವಿಚಾರ ಗೊತ್ತಾಯಿತು. ಎಲ್ಲರನ್ನು ಕೂಡ ವಾದ ಮಾಡೋದು, ವಾದದಲ್ಲಿ ಸೋತರೆ ಅವರು ಶಿಷ್ಯರಾಗಬೇಕು ಹಾಗೆ ಅಂತ. ಅದೇ ಲಿಂಗರಾಜೇಂದ್ರರು ಅಂತ ನಾವೇನ್ ನೋಡಿದೀವಿ, ಆ ರೀತಿಯಾಗಿ ಇರ್ತಾ ಇದ್ರು ಅವರು. ಯಾರೂ ಕೂಡ ವೈಷ್ಣವರಾಗಿ ಇರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವ್ರ ಜೊತೆಗೆ ವಾದ ಮಾಡಿ ಅವ್ರನ್ನ ಸೋಲಿಸ್ಲಿಕ್ಕೆ ಆಗಲಿಲ್ಲ. ಅಂತಹ ಪರಿಸ್ಥಿತಿ ಕುಂಭಕೋಣದಲ್ಲಿ ಇತ್ತು ಹಾಗೆ ಅಂತ. ಅದರಿಂದ ಅನೇಕರು ಶೈವ ಮತವನ್ನ ಅನುಸರಿಸಬೇಕಾಗಿತ್ತು. ಈ ಒಂದು ಸಂದರ್ಭದಲ್ಲಿ ವಿಜೇಂದ್ರ ಸ್ವಾಮಿಗಳು ಅಲ್ಲಿ ತಂಜಾವೂರಿಗೆ ಬಂದದ್ದು ಅವರಿಗೆ, ಅಲ್ಲಿದ್ದ ಜನರಿಗೆ ತುಂಬಾ ಸಂತೋಷ ಆಯಿತು. ಆ ಜನರೆಲ್ಲ ಸೇರಿ ಶ್ರೀಗಳನ್ನ ಭೇಟಿ ಆಗ್ತಾರೆ. ನೀವು ಕುಂಭಕೋಣಕ್ಕೆ ಬರಬೇಕು, ಅಲ್ಲಿದ್ದ ವೈಷ್ಣವ ಮತ ಅಂದ್ರೆ ವೇದಾನುಸಾರಿಯಾದ ಮತ ಅದನ್ನ ಸ್ಥಾಪನೆ ಮಾಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿಜೇಂದ್ರ ಸ್ವಾಮಿಗಳು ಕೂಡ ತಮ್ಮ ಗುರುಗಳು ವ್ಯಾಸರಾಜರು ಹೇಳಿದ್ದು ನೆನಪಾಯಿತು. ಕುಂಭಕೋಣಕ್ಕೆ ಹೋಗಿ ಅಲ್ಲಿ ಮಾಡಬೇಕು ಅಂತಾನೆ ಹೇಳಿದ್ರು ವ್ಯಾಸರಾಜರು, ಮೊದಲು ಹೇಳಿದ್ರು ಅವರಿಗೆ. ಈ ಸಂದರ್ಭದಲ್ಲಿ ಅಲ್ಲಿ ರಾತ್ರಿಯ ದೀಪಾರಾಧನೆ ಎಲ್ಲ ಮುಗೀತು, ಗುರುಗಳ ಸೇವೆ ಎಲ್ಲ ಆಯಿತು. ಗುರುಗಳು ವಿಜೇಂದ್ರ ಸ್ವಾಮಿಗಳು ತಮ್ಮ ಏಕಾಂತದಲ್ಲಿ ಧ್ಯಾನವನ್ನ ಮಾಡ್ತಾ, ಪರಮಾತ್ಮನ ಧ್ಯಾನ ಮಾಡ್ತಾ ಇರುವಾಗ ಅಲ್ಲಿ ಪರಮಾತ್ಮನ ದರ್ಶನ ಆಗ್ತದೆ, ಪರಮಾತ್ಮನ ರೂಪವನ್ನು ಕಾಣ್ತಾರೆ. ಜೊತೆಗೆ ಶ್ರೀಮದಾಚಾರ್ಯರ ದರ್ಶನವೂ ಆಗ್ತದೆ. ತದನಂತರ ಚಂದ್ರಿಕಾಚಾರ್ಯರು ಕೂಡ ಅವರ ದರ್ಶನವೂ ಆಗ್ತದೆ. ಹೃದಯದಲ್ಲಿ ಒಂದು ಕ್ಷಣ ಮಿಂಚಿ ಹೋದಾಗೆ ಆಯ್ತು. ತದನಂತರ ಒಂದು ದಿವ್ಯವಾದ ರೂಪ ಅವರ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ದಿವ್ಯವಾದ ಆಭರಣಗಳು, ಅತಿ ಸುಂದರವಾದ ದೈವಿಕ ಸೌಂದರ್ಯ ಅದು. ಅಂತಹ ಅದ್ಭುತವಾದ ಆ ದೇವಿಯವರು ಸಿಂಹಾಸನದಿಂದ ತ್ರಿಶೂಲವನ್ನ ಕೈಯಲ್ಲಿ ಇಟ್ಕೊಂಡಿದ್ದವರ ಹಾಗೆ ಸಿಂಹಾಸನದಲ್ಲಿ ಕುಳಿತಂತೆ ಅವರ ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ವಿಜೇಂದ್ರ ಸ್ವಾಮಿಗಳು ಯೋಚನೆ ಮಾಡ್ತಾರೆ, ಯಾರದು ಈ ರೂಪ ಹಾಗೆ ಅಂತ. ಅದ್ಭುತವಾದ ಪ್ರಕಾಶ, ಯಾರದು ಹಾಗೆ ಅಂತ.
ಆ ರೀತಿಯಾಗಿ ಇರುವಾಗ ವಿಜೇಂದ್ರ ಸ್ವಾಮಿಗಳು ಕೇಳ್ತಾರೆ, ನಮಸ್ಕಾರ ಮಾಡಿ, ಅಮ್ಮ ನೀವು ಯಾರು ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಅದಕ್ಕೆ ಆ ದೇವಿ ಹೇಳ್ತಾರೆ, ಪುತ್ರ ಯತಿರಾಜ, ನನ್ನನ್ನು ಮಂಗಳಾಂಬಿಕೆ ಅಂತ ಕರೀತಾರೆ ಹಾಗೆ ಅಂತ. ನನ್ನ ಹೆದ್ದೈವ ಪರಮಶಿವ ಹಾಗೆ ಅಂತ. ಅಂದರೆ ಶಿವನ ಮಡದಿ, ಆ ಆದಿಕುಂಬೇಶ್ವರನ ದೇವಸ್ಥಾನದಲ್ಲಿ ಇರತಕ್ಕವರ ಸ್ತ್ರೀಯ ರೂಪ, ಪಾರ್ವತಿಯ ರೂಪ ಮಂಗಳಾಂಬಿಕಾ ಅಂತ ಕರೀತಾರೆ. ಆ ಮಂಗಳಾಂಬಿಕೆಯ ದರ್ಶನ ಆಗ್ತದೆ ವಿಜೇಂದ್ರ ಸ್ವಾಮಿಗಳಿಗೆ. ನಾನು ಅಂತ ಪರಮಾತ್ಮನನ್ನ, ವಿಷ್ಣುವನ್ನ ಪೂಜೆ ಮಾಡುವ ನಿನ್ನನ್ನ ಆಶೀರ್ವದಿಸುವುದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ಹಾಗೆ ಅಂತ. ರಾಯರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ, ಮಂಚಾಲಮ್ಮ ಹೇಗೆ ಅನುಗ್ರಹ ಮಾಡಿದ್ರು ಅದೇ ತರ ಮಂಗಳಾಂಬಿಕೆ ಗುರು ವಿಜೇಂದ್ರರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದರು, ನೀನು ಕುಂಭಕೋಣಕ್ಕೆ ಹೋಗು, ನಾನು ನಿನಗೆ ಅಭಯವನ್ನು ಕೊಡ್ತೇನೆ. ಯತಿರಾಜ, ನೀನು ವೈದಿಕ ಮತವನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು. ವೇದ ಪ್ರಮಾಣ, ಅದನ್ನೇ ವೈದಿಕ ಮತ ಅಂತ ಕರೆಯೋದು. ವೇದದಲ್ಲಿ ಬಂದಿರತಕ್ಕ ವಿಚಾರ, ಹರಿಸರ್ವೋತ್ತಮಾದಿ ಪ್ರಮೇಯಗಳು, ಅದನ್ನ ನೀನು ಅಲ್ಲಿ ಸ್ಥಾಪನೆ ಮಾಡಬೇಕು. ನಾನು ನಿನಗೆ ಆದರ ತೋರಿಸ್ತೇನೆ, ನಾನು ನಿನಗೆ ರಕ್ಷಣೆ ಮಾಡ್ತೇನೆ. ಆ ಶೈವ ಸನ್ಯಾಸಿಗಳು ಅವರು ಇಂದ್ರಜಾಲ ವಿದ್ಯೆ ಅಂತ ಕರೀತಾರೆ, ಅದರಲ್ಲಿ ಭಾರಿ ನಿಪುಣರು, ವಾದದಲ್ಲಿ ನಿಪುಣರು. ಅವರ ಎದುರಕ್ಕೆ ಸಾಮಾನ್ಯ ಬ್ರಾಹ್ಮಣ ಸಮೂಹದಲ್ಲಿ ಯಾರೂ ಕೂಡ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಯತೀಶ, ನಿನ್ನನ್ನು ಬಿಟ್ಟು ಅವರನ್ನ ಯಾರಿಗೂ ಕೂಡ ಗೆಲ್ಲಿಕ್ಕಾಗೋದಿಲ್ಲ. ಅದರಿಂದ ಈ ಜಯಮಾಲೆಯನ್ನ ಸ್ವೀಕರಿಸು ಹಾಗೆ ಅಂತ ತನ್ನ ಕೊರಳಲ್ಲಿ ಇದ್ದ ಒಂದು ಚಂಪಕ ಪುಷ್ಪದ ಮಾಲೆಯನ್ನ ತೆಗೆದು ವಿಜೇಂದ್ರ ಸ್ವಾಮಿಗಳಿಗೆ ಅವರು ಆಶೀರ್ವಾದ ರೂಪದಲ್ಲಿ ಕೊಡ್ತಾ ಇದ್ದಾರೆ. ತದನಂತರ ಆ ದಿವ್ಯ ರೂಪ ಕಣ್ಮರೆಯಾಯಿತು. ವಿಜೇಂದ್ರ ಸ್ವಾಮಿಗಳಿಗೆ ಮೈ ರೋಮಾಂಚ ಆಯಿತು. ಕಣ್ಣು ತೆರೆದು ನೋಡ್ತಾರೆ, ಯಾರು ಕಾಣೆ. ತನ್ನ ಕುತ್ತಿಗೆಯಲ್ಲಿ ನೋಡಿದರೆ ಪವಿತ್ರವಾದ ಆ ಚಂಪಕದ ಮಾಲೆ. ಆಶ್ಚರ್ಯವಾಯಿತು, ಕಣ್ಣಲ್ಲಿ ಆನಂದ ಬಾಷ್ಪ ಆಯಿತು. ಎಂಥ ಅನುಗ್ರಹ ಅದು ಹಾಗೆ ಅಂತ. ಅಂಥ ಭಕ್ತಿ, ಅಂಥ ಕರುಣೆ, ಏನು ಅನುಗ್ರಹ ಆ ಅಮ್ಮನಿಗೆ ನಮ್ಮ ಮೇಲೆ ಹಾಗೆ ಅಂತ ಭಾರಿ ಆಶ್ಚರ್ಯ ಆಯಿತು. ಈ ಅಪೂರ್ವವಾದ ವಿಷಯವನ್ನ ಗುರುಗಳಾದ ಸುರೇಂದ್ರರ ಹತ್ರ ಬಂದು ಹೇಳ್ತಾರೆ. ಗುರು ಸುರೇಂದ್ರರು ಆ ಸಂದರ್ಭದಲ್ಲಿ ಜಿಂಕೆಯ ಚರ್ಮದ ಮೇಲೆ ಕುಳಿತಿದ್ದಾರೆ. ವಿಜೇಂದ್ರರನ್ನು ನೋಡಿದ ಕೂಡಲೇ ಹೇಳಿದ್ರಂತೆ, ಏನಪ್ಪಾ ದೇವಿ ಅನುಗ್ರಹ ಆಯ್ತಾ, ಪರಮಾನುಗ್ರಹ ಆಯ್ತಾ, ತಿಳಿಸಿಕೊಡೋದಕ್ಕೆ ಬಂದಿಯಾ ಹಾಗೆ ಅಂತ. ಅಂದರೆ ಅವರಿಗೆ ಮೊದಲೇ ಗೊತ್ತಿದೆ ನೋಡಿ ಅದು. ನಿನಗೆ ಆ ಜಯಮಾಲೆಯನ್ನ ಸಮರ್ಪಣೆ ಮಾಡಿ ಆಶೀರ್ವಾದ ರೂಪದಲ್ಲಿ ಸಮರ್ಪಣೆ ಮಾಡಿದ್ದನ್ನ ನಾವು ಕಣ್ಣಾರೆ ಕಂಡೇವೆ, ಇನ್ಯಾಕೆ ವಿಚಾರ? ಮಂಗಳಾಂಬಿಕೆಯ ದರ್ಶನ ಆಗಿದೆ, ಕುಂಭಕೋಣಕ್ಕೆ ಹೋಗು ನೀನು, ಗೆದ್ದು ಬಾ ಹಾಗೆ ಅಂತ, ವೈದಿಕ ಮತ ಸ್ಥಾಪನೆ ಮಾಡು, ಗೆದ್ದು ಬಾ ಹಾಗೆ ಅಂತ ಗುರುಗಳು ಕೂಡ ಅಪ್ಪಣೆಯನ್ನು ಕೊಡ್ತಾ ಇದ್ದಾರೆ. ಅವತ್ತು ರಾತ್ರಿ ಗುರು ಶಿಷ್ಯರು ಇದನ್ನೇ ಮಾತಾಡುತ್ತಾ ಅರುಣೋದಯ ಆಯಿತು. ಕುಂಭಕೋಣಕ್ಕೆ ಬರುವುದಾಗಿ ವಿಚಾರವನ್ನ ತಿಳಿಸ್ತಾರೆ. ಆ ಕುಂಭಕೋಣ ಜನರಿಗೆ ಭಾರಿ ಆಶ್ಚರ್ಯ. ವಿಜೇಂದ್ರ ಸ್ವಾಮಿಗಳು ಯಾವಾಗ ಬರ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇದ್ದರು. ಎಲ್ಲಿ ನೋಡಿರೂ ಜನರಿಗೆ ಯಾವುದೋ ಒಂದು ಜಯದ ಮುಖ ಕಾಣಿಸ್ತಾ ಇದೆ. ಈ ಒಂದು ವಿಷಯ ಶ್ರೀಗಳವರು ಬರ್ತಾರೆ ಎಂಬುದು ಆ ಸನ್ಯಾಸಿ, ಶೈವ ಸನ್ಯಾಸಿಗೂ ಕೂಡ ಗೊತ್ತಾಯಿತು. ಅವರಿಗೆ ಗರ್ವ ಇತ್ತು. ಅದರಿಂದ ಅವರು ಬರಲಿ ನೋಡೋಣ, ಆ ಶ್ರೀಗಳು ಬರಲಿ, ಏನ್ ಮಾಡ್ತಾರೆ ನೋಡೇ ಬಿಡೋಣ ಹಾಗೆ ಅಂತ ಅವರನ್ನು ಕೂಡ ಗೆದ್ದು ಅವರನ್ನು ಕೂಡ ಶೈವರನ್ನಾಗಿ ಮಾಡಿಬಿಡ್ಬೋದು ಹಾಗೆ ಅಂತ ತಮ್ಮ ಶಿಷ್ಯರ ಹತ್ರ ಹೇಳ್ತಾ ಇದ್ದಾರಂತೆ. ಒಂದು ಸಣ್ಣ ಪರಿವಾರ ಜೊತೆಗೆ ವಿಜೇಂದ್ರ ಸ್ವಾಮಿಗಳು ಗುರುಗಳು ಸುರೇಂದ್ರರ ಜೊತೆಗೆ ಕುಂಭಕೋಣಕ್ಕೆ ದಿಗ್ವಿಜಯಕ್ಕೆ ಅಂತ ಬರ್ತಾರೆ. ಗ್ರಾಮ ಪ್ರದಕ್ಷಿಣೆ ಮಾಡಿಕೊಂಡು ಸಂಚಾರ ಕ್ರಮದಲ್ಲಿ ಬರ್ತಾರೆ. ಅಂತ ಸಂದರ್ಭದಲ್ಲಿ ಗುರುಪುರಂದರ ವಿಠ್ಠಲ ದಾಸರು ಅಂತ ಅವರು ವಿಜೇಂದ್ರ ಸ್ವಾಮಿಗಳ ಮೇಲೆ ಒಂದು ದೇವರ ನಾಮವನ್ನು ಕೂಡ ಮಾಡ್ತಾರೆ. ವಿಜೇಂದ್ರರನ್ನು ನಮಸ್ಕಾರ ಮಾಡ್ತಾರೆ. ಜನರೆಲ್ಲ ಭಕ್ತಿಯಿಂದ ಗುರುಗಳ ದರ್ಶನವನ್ನು ಪಡೆದು
ಆನಂದ ಭರವಸೆಯಲ್ಲಿ ಇರುವಾಗ ಏನು ಇಷ್ಟೊಂದು ವೈಭವ ಅಂತ ವಿಚಾರ ಮಾಡ್ತಾ ಇದ್ದಾರೆ ಆ ಶೈವ ಸನ್ಯಾಸಿಯವರು. ಶಿಷ್ಯರನ್ನ ಕರೆಸಿ ವಾದಕ್ಕೆ ಬರಲಿ ಕೇಳು, ವಿಜೇಂದ್ರರಿಗೆ ಹೇಳಿ ಕಳಿಸು ಹಾಗೆ ಅಂತ ಹೇಳ್ತಾರೆ. ಕುಂಬೇಶ್ವರನ ಸನ್ನಿಧಿಯಲ್ಲಿ ವಾದ ಮಾಡೋದು ಅಂತ ತೀರ್ಮಾನ ಆಯಿತು. ವಿಜೇಂದ್ರ ಸ್ವಾಮಿಗಳು ಕೂಡ ಸಂತೋಷದಿಂದ ತಾವು ಬರ್ತೀವಿ ಅಂತ ಹೇಳ್ತಾರೆ. ಇಡೀ ಊರು ಇದೇ ವಾದದ ವಿಚಾರಣೆ. ಯಾಕೆಂದ್ರೆ ಅಷ್ಟು ಜನರನ್ನ ತನ್ನ ಕೈ ಒಳಗೆ ಹಾಕಿ ಇಟ್ಕೊಂಡಿದ್ರು ಆ ಶೈವ ಸನ್ಯಾಸಿಯಾದವರು. ಅದರಿಂದ ಏನ್ ಮಾಡ್ತಾರೆ ನೋಡೋಣ ಅಂತ ಆ ಕುಂಬೇಶ್ವರನ ದೇವಸ್ಥಾನದಲ್ಲಿ ಜನ ತುಂಬಿ ಇದ್ರು. ವಿಶಾಲವಾದ ಸಭಾ ಮಂಟಪ, ಅಲ್ಲಿ ಪೀಠಗಳನ್ನೆಲ್ಲ ಹಾಕಿ ಇಟ್ಟಿದ್ದಾರೆ. ವಿಜೇಂದ್ರ ಸ್ವಾಮಿಗಳು ಕೂಡ ಒಂದು ಪಲ್ಲಕ್ಕಿಯಲ್ಲಿ ತಾವು ಹೇಳಿದ ಸಮಯದಲ್ಲಿ ಹೊರಟರು. ಪ್ರತಿವಾದಿಯು ಕೂಡ ತಾವೊಂದು ಪಲ್ಲಕ್ಕಿಯಲ್ಲಿ ಹೊರಟು ಬರ್ತಾ ಇದ್ದಾರೆ. ಇಬ್ರು ಕೂಡ ಒಂದು ಜಂಕ್ಷನ್ ಅಲ್ಲಿ, ಒಂದು ರಸ್ತೆ ಮಧ್ಯದಲ್ಲಿ ಮೀಟ್ ಆಗ್ತಾರೆ. ವಿಜೇಂದ್ರ ಸ್ವಾಮಿಗಳು, ಆ ಲಿಂಗರಾಜೇಂದ್ರ ತೀರ್ಥರು ಅವರು. ಏನೋ ಅನಿಸ್ತು ಆ ಲಿಂಗರಾಜೇಂದ್ರರಿಗೆ. ಪಲ್ಲಕ್ಕಿಯಿಂದ ಹಿಡಿದು ಜೋರಾಗಿ ನಕ್ಕಿ ಅಲ್ಲಿ ಒಂದು ಸಣ್ಣ ಗೋಡೆ ಇತ್ತಂತೆ. ಗೋಡೆ ಮೇಲೆ ತಾವು ತಂದಿದ್ದ ಹುಲಿಯ ಚರ್ಮವನ್ನ ಅದರ ಮೇಲೆ ಹಾಕಿ ಅದರ ಮೇಲೆ ತಾವು ಕೂತು. ಏನು ಆಶ್ಚರ್ಯ ಅಂದ್ರೆ ಆ ಲಿಂಗರಾಜೇಂದ್ರರು ಕುಳಿತಿದ್ದ ಆ ಗೋಡೆ ಅದು ಹಾಗೆ ಹೋಗ್ಲಿಕ್ಕೆ ಶುರುವಾಯ್ತಂತೆ. ಗೋಡೆಯೇ ನಡ್ಕೊಂಡು ಹೋಯ್ತು ಅಂತ. ಈ ತರ ಮಂತ್ರಸಿದ್ಧಿ ಅದು. ಆ ತರ ಆ ಸ್ವಾಮಿಗಳು, ಲಿಂಗರಾಜೇಂದ್ರ ಸ್ವಾಮಿಗಳು ಕುಳಿತು ಹೋದ ಗೋಡೆನೆ ನಡ್ಕೊಂಡು ಹೋಯ್ತು. ಅಲ್ಲಿ ನೋಡುವವರಿಗೆಲ್ಲ ಆಶ್ಚರ್ಯ, ಎಂಥ ಪರಾಕ್ರಮ ಇವರಿಗೆ, ಮಂತ್ರಸಿದ್ಧಿ ಹಾಗೆ ಅಂತ. ಅದನ್ನ ನೋಡಿ ಕೆಲವರು ಹೆದರಿದ್ರಂತೆ, ಈ ಸ್ವಾಮಿಗಳು ಏನ್ ಮಾಡ್ತಾರೋ ಏನೋ ಹಾಗೆ ಅಂತ. ವಿಜೇಂದ್ರ ಸ್ವಾಮಿಗಳು ಕೂಡ ಒಂದು ಬಾರಿ ನೋಡಿ ಮಂದಹಾಸ ಬೀರುತ್ತಾ ಅವರು ಪಲ್ಲಕ್ಕಿಯನ್ನ ಹಿಡ್ಕೊಂಡು ಬರ್ತಾ ಇದ್ರು. ಅವ್ರ ಹತ್ರ ಹೇಳಿದ್ರಂತ, ಪಲ್ಲಕ್ಕಿಯನ್ನ ಕೆಳಗೆ ಇಳಿಸಿ ಹಾಗೆ ಅಂತ. ಜನರಿಗೆಲ್ಲ ಅನಿಸ್ತು, ಓ ವಿಜೇಂದ್ರ ಸ್ವಾಮಿಗಳು ಹೆದರ್ಕೊಂಡ್ಬಿಟ್ರು ಹಾಗೆ ಅಂತ. ಅವ್ರನ್ನೇ ನೋಡ್ತಾ ಇದ್ದಾರೆ. ಪಲ್ಲಕ್ಕಿಯನ್ನ ಕೆಳಗೆ ಇಟ್ಟಾಗ ವಿಜೇಂದ್ರ ಸ್ವಾಮಿಗಳು ಒಂದು ಕ್ಷಣ ಕಣ್ಣು ಮುಚ್ತಾರೆ. ಆ ಪಲ್ಲಕ್ಕಿ ಇದ್ದಕ್ಕಿದ್ದ ಹಾಗೆ ಮೇಲೆ ಹತ್ಕೊಂಡ್ಬಿಡ್ತಂತೆ. ಯಾರ ದಯವೂ ಇಲ್ಲದೆ ಪಲ್ಲಕ್ಕಿ ಹಾಗೆ ಹೋಯ್ತು, ಗಾಳಿಯಲ್ಲಿ ಹೋಗ್ತಾ ಇದೆ ಹಾಗೆ ಅಂತ. ವಿಜೇಂದ್ರ ಸ್ವಾಮಿಗಳು ಧ್ಯಾನದಲ್ಲಿ ಮುಳುಗಿರ್ತಾರೆ. ಆ ಪಲ್ಲಕ್ಕಿ ಮಾತ್ರ ಹೋಗ್ತಾ ಇದೆ. ಜನರಿಗೆ ದಿಗ್ಭ್ರಮೆ ಆಯ್ತಂತೆ. ಏನದು, ಇದ್ದಕ್ಕಿದ್ದಾಗಿ ವಿಜೇಂದ್ರ ಸ್ವಾಮಿಗಳ ಪಲ್ಲಕ್ಕಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದೆ. ಆ ಲಿಂಗರಾಜೇಂದ್ರ ಸ್ವಾಮಿಗಳು ಏನು ಗೋಡೆ ಮೇಲೆ ಹೋಗ್ತಾ ಇದ್ರು, ಆ ಗೋಡೆ ಮೇಲೆ ಆ ಪಲ್ಲಕ್ಕಿ ಹಾರಿ ಹೋಗ್ತಾ ಇತ್ತಂತೆ ವಿಜೇಂದ್ರ ಸ್ವಾಮಿಗಳು. ಆಸ್ತಿಕ ಜನರಿಗೆ ಭಾರಿ ಸಂತೋಷ ಆಯ್ತು. ಪ್ರತಿವಾದಿಗಳಿಗೆ ಹೃದಯದಲ್ಲಿ ನಡುಕ ಶುರುವಾಯ್ತಂತ. ಎಂಥ ಅಪಾರ ತೇಜಸ್ವಿದು ಹಾಗೆ ಅಂತ. ಮೊದಲೇ ವಾದ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆನೆ ಇಂಥ ಒಂದು ಅದ್ಭುತ. ಎಲ್ಲರೂ ಕೂಡ ವಿಜೇಂದ್ರ ಸ್ವಾಮಿಗಳನ್ನ ಜಯಘೋಷ ಮಾಡ್ತಾ ಇದ್ದಾರೆ. ಚತುಷ್ಷಷ್ಟಿ ಕಲಾಪುರುಷರಲ್ಲವೇ, 64 ಕಲೆಗಳಲ್ಲಿ ಪಂಡಿತರಾದವರು. ಅವರ ಒಂದು ಅದ್ಭುತವಾದ ಆಟ ಅದು ಅಷ್ಟೇ. ಜಗದ್ಗುರುವಿಗೆ ಆಗದೇ ಇರುವ ಕಾರ್ಯ ಏನು ಹಾಗೆ ಅಂತ ಒಬ್ಬೊಬ್ಬರು ಮಾತಾಡ್ಕೋತಾ ಇದ್ದಾರಂತೆ. ಕುಂಬೇಶ್ವರನ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಇಳಿತು. ಇಬ್ರು ಕೂಡ ಸ್ವಾಮಿಗಳು ಇಳಿದು ಬರ್ತಾ ಇದ್ದಾರೆ. ಸಭಾ ಮಂಟಪಕ್ಕೆ ಬಂದ್ರು. ಇನ್ನೇನೋ ವಾದ ಪ್ರಾರಂಭ ಆಗಬೇಕು. ಒಪ್ಪಂದ ಪ್ರಕಾರ ಯಾರು ಸೋಲ್ತಾರೋ ಗೆದ್ದವರು ಶಿಷ್ಯರಾಗಬೇಕು ಹಾಗೆ ಅಂತ ಇಬ್ರು ಒಪ್ಕೋತಾರೆ. ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ನಾವು ಸೋತರೆ ವೈಷ್ಣವ ಚಿಹ್ನೆಯನ್ನು ಬಿಟ್ಟು ನಾವು ಕೂಡ ಶೈವರಾಗಿ ನಿಮ್ಮ ಶಿಷ್ಯರಾಗ್ತೇವೆ ಅಂತ ಇಬ್ರು ಶಪಥ ಮಾಡ್ತಾರೆ. ಆ ರೀತಿಯಾಗಿ ಆ ಸಭೆ ಅಂತ ಆಗಬೇಕು ಅಂದ್ರೆ ವಾದಿ ಪ್ರತಿವಾದಿ ಅಂತ ಇಬ್ರು ಇರಬೇಕು. ಅದಕ್ಕೆ ಮಧ್ಯಸ್ಥರು ಅಂತ ಒಬ್ರು ಇರ್ತಾರೆ. ಅವರು ಜಡ್ಜ್ಮೆಂಟ್ ಕೊಡೋರು, ಜಡ್ಜಸ್ ಅಂತ ಹೇಳ್ತಾರೆ, ಅವರು ಇರ್ತಾರೆ. ಸಭಾಪತಿಗಳು ಅಂತ ಕರೀತಾರೆ. ಸಭಾಪತಿಗಳು ಎಲ್ಲರೂ ಕೂಡ ಸೇರಿದ್ದಾರೆ. ಎತ್ತರದ ಆಸನದಲ್ಲಿ ವಿಜೇಂದ್ರ ಸ್ವಾಮಿಗಳು ಕೇಳಿದರಂತೆ ಲಿಂಗರಾಜೇಂದ್ರರನ್ನ, ನೀವು ಈಶ್ವರನನ್ನು ಒಪ್ತೀರಾ ಹಾಗೆ ಅಂತ. ಲಿಂಗರಾಜೇಂದ್ರರು ಹೇಳಿದರಂತೆ, ಒಪ್ತೀವಿ ಹಾಗೆ.
ವಿಜೇಂದ್ರ ಸ್ವಾಮಿಗಳು ಕೇಳ್ತಾರೆ, ಅಲ್ಲ ಈಶ್ವರನ್ನ ಒಪ್ತೀವಿ ಅಂದ್ರೆ ಹೇಗೆ ಒಪ್ತೀರಾ? ಪ್ರಮಾಣ ಏನದಕ್ಕೆ? ಸಾಮಾನ್ಯ 3 ಪ್ರಮಾಣ ಹೇಳೋದು. ಪ್ರತ್ಯಕ್ಷ ಅಂದ್ರೆ ನಾವು ಕಣ್ಣು ಕಿವಿ ಮೂಲಕ ಒಂದು ಪದಾರ್ಥವನ್ನು ತಿಳಿತೀವಿ. ಇನ್ನೊಂದು ಅನುಮಾನ ಅಂದ್ರೆ ಇನ್ಫರೆನ್ಸ್, ಗೆಸ್ ಮಾಡಿ ತಿಳಿಯೋದು. ರಾತ್ರಿ ಮಲಗಿರ್ತೀವಿ, ಮಳೆ ಬೆಳಿಗ್ಗೆದ್ದು ನೋಡ್ತೀವಿ ರೋಡೆಲ್ಲ ಒದ್ದೆಯಾಗಿದೆ, ಗೆಸ್ ಮಾಡ್ತೀವಿ, ಓ ರಾತ್ರಿ ಮಳೆ ಬಂದಿದೆ, ಅದಕ್ಕೆ ಇಷ್ಟೊಂದು ನೀರಿದೆ ಹಾಗೆ ಅಂತ. ಈ ರೀತಿಯಾಗಿ ಮಾಡೋದನ್ನ ಇನ್ಫರೆನ್ಸ್, ಗೆಸ್ ಮಾಡೋದನ್ನು ಕರೀತಾರೆ, ಅನುಮಾನ ಅಂತ ಕರೀತಾರೆ. ಅದರ ಮೂಲಕವೂ ನಮಗೆ ಜ್ಞಾನ ಬರುತ್ತದೆ, ಇಂದ್ರಿಯಗಳಿಂದ ಜ್ಞಾನ ಬರುತ್ತದೆ, ಈ ಗೆಸ್ ಮಾಡಿ ತಿಳಿಯೋದ್ರಿಂದಲೂ ಜ್ಞಾನ ಬರುತ್ತದೆ. ನೋಡಿ, ಮಳೆ ಬಂತು ಅಂತ ಜ್ಞಾನ ಬಂತು ನೋಡಿ, ನಮಗೆ ಮಳೆ ಬಂದಿತ್ತು ರಾತ್ರಿ ಹಾಗೆ ಅಂತ. ನಾವೇನು ಮಳೆ ಬಂದದ್ದು ನೋಡಿಲ್ಲ, ಆದರೂ ನಮಗೆ ಮಳೆ ಬಂದಿದೆ ಅಂತ ಜ್ಞಾನ ಬರ್ತದೆ. ಅದು ಇನ್ಫರೆನ್ಸ್ ಮಾಡುವ ಕೆಲಸ ಅದು. ಇನ್ನು ಶಬ್ದ, ವಾಕ್ಯದ ಮೂಲಕ ಯಾರಾದರೂ ಹೇಳಿದರೆ, ಈಗ ನಾವೇನು ಕೇಳ್ತಾ ಇದ್ದೀವಿ ಇದೆಲ್ಲ ವಾಕ್ಯದ ಮೂಲಕ ಬರುವ ಜ್ಞಾನ ಇದು. ಇಲ್ಲಿ ಈಶ್ವರ ಇದ್ದಾನೆ ಅಂತ ನೀವು ಹೇಗೆ ಹೇಳ್ತೀರಾ ಹಾಗೆ ಅಂತ ವಿಜೇಂದ್ರ ಸ್ವಾಮಿಗಳ ಪ್ರಶ್ನೆ. ಅದಕ್ಕೆ ಲಿಂಗರಾಜೇಂದ್ರರು ಹೇಳ್ತಾರೆ, ನೋಡಪ್ಪ, ಒಂದು ವಸ್ತು ಇರಬೇಕು ಹಾಗೆ ಅಂದ್ರೆ ಅದನ್ನು ಸೃಷ್ಟಿ ಮಾಡಿದ ಒಬ್ಬರು ಇರಲೇಬೇಕು. ಅಡಿಗೆ ಆಗಿದೆ ಅಂದ್ರೆ ಅಡಿಗೆ ಮಾಡಿದವರು ಒಬ್ರು ಇರಲೇಬೇಕು. ಇದನ್ನ ಇನ್ಫರೆನ್ಸ್ ಅಂತ ಕರೆಯೋದು, ಗೆಸ್ ಮಾಡೋದು. ಅಡಿಗೆ ಆಗಿದೆ ಅಂದ್ರೆ ಅದೇನು ಆಕಾಶದಿಂದ ಉದುರುತ್ತದ? ಅದು ಇಲ್ಲ, ಅಡಿಗೆ ಮಾಡಿದವರು ಒಬ್ರು ಇರಬೇಕು. ಹೇಗೆ ನಾವು ಗೆಸ್ ಮಾಡ್ತೀವಿ, ಅದೇ ತರ ಈ ಜಗತ್ತು, ಸೂರ್ಯ ಚಂದ್ರ ಮರ ಗಿಡಗಳು ಇರತಕ್ಕ ಈ ಒಂದು ಜಗತ್ತು ಇದೆ ಅಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿದ ಒಬ್ಬ ಇರಲೇಬೇಕು ಹಾಗೆ ಅಂತ ಅವರು ಹೇಳಿದರು. ಅದರಿಂದ ಈಶ್ವರನನ್ನು ನಾವು ಅನುಮಾನದಿಂದ ತಿಳಿತೀವಿ ಹಾಗೆ ಅಂತ ಲಿಂಗರಾಜೇಂದ್ರರು ಹೇಳಿದರು. ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಹೇಳಿದರು, ನೀವು ಯಾವ ಇನ್ಫರೆನ್ಸ್ ಇಂದ, ಅನುಮಾನದಿಂದ ಈಶ್ವರನನ್ನ ಇದೆ ಅಂತ ನೀವು ಸಾಧಿಸ್ಲಿಕ್ಕಾಗ್ತದೋ ಅದೇ ರೀತಿಯಾಗಿ ಈಶ್ವರ ಇಲ್ಲ ಅಂತನೂ ನಾವು ಸಾಧನೆ ಮಾಡ್ಲಿಕ್ಕಾಗ್ತದೆ ಹಾಗೆ. ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಒಂದು ದೇವಸ್ಥಾನ ಕಟ್ಟಬೇಕು ಅಂದ್ರೆ ಒಬ್ಬರೇ ಕಟ್ಲಿಕ್ಕೆ ಸಾಧ್ಯನಾ? ಇಲ್ಲ, ಅನೇಕರು ಸೇರಿ ಕಟ್ಟಬೇಕು. ಅದೇ ತರ ಈ ಜಗತ್ತನ್ನ ಸೃಷ್ಟಿಯಾಗಬೇಕು ಹಾಗೆಂದ್ರೆ ಅದು ಈಶ್ವರನಿಂದ ಸಾಧ್ಯ ಆಗೋದಿಲ್ಲ. ಈ ರೀತಿಯಾಗಿ ನೀವು ಇನ್ಫರೆನ್ಸ್ ಇಂದ, ಅನುಮಾನದಿಂದ ದೇವರಿದ್ದಾನೆ ಅಂತ ಹೇಳಿದರೆ ಆ ಇನ್ಫರೆನ್ಸ್, ಇನ್ನೊಂದು ಇನ್ಫರೆನ್ಸ್ ಮೂಲಕ, ಗೆಸ್ ಮಾಡೋದ್ರ ಮೂಲಕ ದೇವರಿಗೆ ಅಷ್ಟು ಸಾಮರ್ಥ್ಯ ಇಲ್ಲ ಅಥವಾ ದೇವರೇ ಇಲ್ಲ ಅಂತಲೂ ಕೂಡ ನಾವು ಸಾಧನೆ ಮಾಡಲಿಕ್ಕೆ ಬರುತ್ತದೆ ಹಾಗೆಂತ ಹೇಳಿದಾಗ ಆ ಲಿಂಗರಾಜೇಂದ್ರರು ಯಾವುದೋ ಮಾತಾಡ್ಲಿಕ್ಕಾಗದೆ ಸುಮ್ಮನಾಗ್ಬಿಟ್ರಂತೆ. ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಮತ್ತೆ ಕೇಳಿದ್ರು, ಮತ್ತೆ ಈಶ್ವರ ಕಣ್ಣಿಗೆ ಕಾಣುವವನಲ್ಲ, ಇಂದ್ರಿಯಗಳ ಮೂಲಕ ಕಾಣುವವನಲ್ಲ, ಅದರಿಂದ ಪ್ರತ್ಯಕ್ಷದಿಂದಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಈಶ್ವರ ಇದ್ದಾನೆ ಅಂತ. ಇನ್ಫ್ಲುಯೆನ್ಸ್ ಇಂದಲೂ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ, ಇದ್ದಾನೆ ಅಂತಾನು ಹೇಳಲಿಕ್ಕೆ ಬರುತ್ತದೆ, ಇಲ್ಲ ಅಂತಾನು ಹೇಳಲಿಕ್ಕೆ ಬರುತ್ತದೆ. ಇನ್ಫ್ಲುಯೆನ್ಸ್ ಹೇಗೆ ಬೇಕಾದ್ರೆ ಮಾಡಬಹುದು ಹಾಗೆ. ಅದರಿಂದ ವಿಜೇಂದ್ರ ಸ್ವಾಮಿಗಳು ಕೇಳಿದ್ರು, ಶಬ್ದಗಳ ಮೂಲಕವೇ ನಾವು ತಿಳಿಯಲಿಕ್ಕೆ ಸಾಧ್ಯ ಹಾಗೆ ಅಂತ. ಅದಕ್ಕೆ ತಕ್ಷಣ ಹೇಳಿಬಿಟ್ರು ಲಿಂಗರಾಜೇಂದ್ರರು, ನೀವು ಶಬ್ದ ಅಂತ ಹೇಳಿದ ಕೂಡಲೇ ನೀವು ವೇದವನ್ನೇ ಮುಂದಕ್ಕಿಡುವವರು, ನೀವು ವೈದಿಕರು, ಅದರಿಂದ ವೇದ ಮತವನ್ನೇ ನೀವು ಹೇಳುವವರು ಹಾಗೆ ಅಂತ. ಹಾಗಂತ ಹೇಳಿದ್ರೆ ಆಯ್ತು, ವೇದ 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 ಪ್ರಕಾರನೇ ನಾವು ಹೇಳಿಕ್ಕೆ ಹೊರಟದ್ದು, ಏನ್ ತಪ್ಪಿದೆ, ವೇದ ಯಾಕೆ ಅಪ್ರಮಾಣವಾ ಹಾಗೆ ಅಂತ ಕೇಳಿದರೆ ಹೌದು ಅಂತ ಹೇಳ್ಬಿಟ್ರು. ವೇದ, ಲಿಂಗರಾಜೇಂದ್ರರು ವೇದ ಅಪ್ರಮಾಣ ಅಂತ ಹೇಳಿದ್ರು. ಯಾಕೆ? ಅದಕ್ಕೆ ಅವ್ರು ಕೊಡುವ ಕಾರಣ ನೋಡಿ. ಅವ್ರು ಕೊಡುವ ಕಾರಣ, ಅಲ್ಲಿ ಸುಳ್ಳು ಮಾತುಗಳು ಇದೆ, ವೇದದಲ್ಲಿ ಸುಳ್ಳು ಮಾತುಗಳು ಇದೆ ನೋಡಿ. ಕಾರೀರಿ ಯಾಗ ಮಾಡಿದರೆ ಮಳೆ ಬರುತ್ತದೆ ಅಂತ ವೇದದಲ್ಲಿ ಇದೆ, ಕಾರೀರಿ ಯಾಗ ಮಾಡ್ತಾರೆ ಮಳೆ ಬರೋದಿಲ್ಲ, ಅದರಿಂದ ವೇದ ಸುಳ್ಳು ಹೇಳ್ತದೆ. ಮತ್ತೆ ಪುನರುಕ್ತಿ ಹೇಳಿದ್ದನ್ನೇ ಹೇಳ್ತಾ ಇದೆ, ವಿಪ್ರತವ ಮನ್ಮಾಹ ತ್ರಿರುಕ್ತಮ ಹಾಗೆ ಅಂತ 3 ಬಾರಿ ಹೇಳಿದ್ದನ್ನೇ ಹೇಳು ಹಾಗೆ. ಹೇಳಿದ್ದೇ ಹೇಳೋದು ಅದೊಂದು ವಿಧವಾದ ದೋಷ. ಈ ರೀತಿಯಾಗಿ ಅನೇಕ ದೋಷಗಳು ಇದೆ, ಅದರಿಂದ ವೇದ ಅಪ್ರಮಾಣ, ಅದರಿಂದ ಶೈವಾಗಮ ಅದು ಶ್ರೇಷ್ಠ ಹಾಗೆ ಅಂತ ಅವರು ಹೇಳ್ತಾರೆ. ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಇಲ್ಲ, ಆ ರೀತಿಯಾಗಿ ನೀವು ಹೇಳೋದು ಸರಿಯಲ್ಲ ಹಾಗೆ ಅಂತ. ಯಾಕೆ? ನಿಮ್ ಪ್ರಕಾರ ಏನ್ ಅಭಿಪ್ರಾಯ? ವೇದಗಳ ಕೆಲವು ಭಾಗ ಮಾತ್ರ ಸರಿಯಲ್ಲ ಅಂತ ಅರ್ಥನೋ, ಅಥವಾ ಇಡೀ ಎಂಟೈರ್ ವೇದ ಸರಿ ಇಲ್ಲ ಅಂತ ಅರ್ಥನೋ? ನೀವು ಯಾವ್ದು ಸುಳ್ಳು ಅಂತ ತಿಳಿದಿದ್ದೀರಿ, ನೀವೇನೋ 2 ವಾಕ್ಯ ಹೇಳಿದಿರಿ, ಕಾರೀರಿಯಾಗ ಮಾಡು ಅಂತ ಹೇಳೋದು, ಅಥವಾ 3 ಬಾರಿ ಹೇಳು ಅಂತ ಹೇಳೋದು, ಪುನರುಕ್ತಿ ದೋಷ ಅಂತ ಹೇಳ್ತೀರಾ.
ಆ ಒಂದು ವಾಕ್ಯಗಳನ್ನ ಬಿಟ್ಟು ಬಿಟ್ಟು ಉಳಿದ ವಾಕ್ಯ ಪ್ರಮಾಣವ ನಿಮ್ ಪ್ರಕಾರ ಹೇಗೆ ಅಂತ ಮತ್ತೆ ವಿಜೇಂದ್ರ ಸ್ವಾಮಿಗಳು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವರು ಹೇಳಿದರು, ಇಲ್ಲ ಇಲ್ಲ, ಸಾಮಾನ್ಯವಾಗಿ ಇಡೀ ವೇದವೇ ನಾವು ಪ್ರಮಾಣ ಅಂತ ಒಪ್ಪೋದಿಲ್ಲ, ಅಪ್ರಮಾಣ ಅಂತಾನೆ ಹೇಳ್ತೀವಿ. ಹಾಗೆಂದ್ರೆ ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಹಾಗಿದ್ರೆ ಪ್ರತ್ಯಕ್ಷ ಅನುಮಾನವು ಕೂಡ ನಿಮ್ಮ ಪ್ರಕಾರ ದೋಷವಾಗಬೇಕಾಗ್ತದೆ. ಯಾಕೆ? ಕಣ್ಣಿಂದ ಕೆಲವೊಮ್ಮೆ ಈ ಕಾಮಾಲೆ ಇತ್ಯಾದಿ ರೋಗಗಳು ಇದ್ದರೆ ಅಲ್ಲಿ ಹಳದಿ ಬಣ್ಣ ಕಾಣಿಸ್ತದೆ. ವಾಸ್ತವಿಕವಾಗಿ ಅಲ್ಲಿ ಹಳದಿ ಬಣ್ಣ ಇರೋದಿಲ್ಲ, ಆದರೂ ಕೂಡ ಆ ಯೆಲ್ಲೋ ಕಲರ್ ಕಾಣಿಸ್ತದೆ, ಅದು ಕಣ್ಣಿನ ದೋಷ. ಅದರಿಂದ ಯಾರಿಗೆ ಕಣ್ಣಿನಲ್ಲಿ ದೋಷ ಇದೆ ಅದನ್ನು ಬಿಟ್ಟು ಬಿಟ್ಟು ಉಳಿದದ್ದು ಪ್ರಮಾಣ ಅಂತ ಹೇಳಬೇಕೇ ಹೊರತು ಎಲ್ಲಾ ಪ್ರತ್ಯಕ್ಷವೂ ಕೂಡ ದೋಷ ಅಂತ ಹೇಳಿಬಿಟ್ರೆ ಸರಿ ಹೋಗ್ತದಾ? ಅದೇ ತರ ಅನುಮಾನವೂ ಅಷ್ಟೇ. ಯಾವ ಅನುಮಾನ ದೋಷಭೂಯಿಷ್ಠವಾಗಿದೆ ಅದನ್ನ ನಾವು ರಿಜೆಕ್ಟ್ ಮಾಡಬೇಕೇ ಹೊರತು ಇಡೀ ಅನುಮಾನವೇ ತಪ್ಪು ಅಂತ ಹೇಳ್ಬಿಡಾರೆ. ಅದರಿಂದ ಯಾವುದೋ ಒಂದು ಭಾಗ ನಿಮ್ ಪ್ರಕಾರ ಅಪ್ರಮಾಣ ಅಂತ ಆದ್ರೆ ಎಂಟೈರ್ ವೇದವನ್ನ ಯಾಕೆ ಅಪ್ರಮಾಣ ಅಂತ ಹೇಳ್ತೀರಿ ಅಂತ ಆಕ್ಷೇಪ. ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಈ ರೀತಿಯಾಗಿ ಹೇಳಿದಾಗ ಲಿಂಗರಾಜೇಂದ್ರರು ಹೇಳ್ತಾರೆ, ಇಲ್ಲಪ್ಪ, ಎಲ್ಲಾ ವೇದದಲ್ಲೂ ಕೂಡ ವೇದತ್ವ ಅಂತ ಸಿದ್ಧವಾಗ್ತದೆ ಅಂದ್ರೆ ಅದಕ್ಕೆ ಈ ದೋಷ ಬರುತ್ತದೆ. ಹಾಗಿದ್ರೆ ಪ್ರತ್ಯಕ್ಷ ಅನುಮಾನವೂ ಕೂಡ ಅದು ದೋಷ ಅಂತಾನೆ ಆಗಬೇಕಾಗ್ತದೆ. ಅದರಿಂದ ಪ್ರಮಾಣ ಅಂತ ಯಾವುದನ್ನು ಕೂಡ ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ ಹಾಗೆ ಅಂತ. ಮತ್ತು ವೇದಗಳು ಯಾವ ದೋಷವೂ ಇಲ್ಲ ಅಂತ ನಾವು ಹೇಳ್ತೀವಿ. ಯಾಕೆ? ಅಪೌರುಷೇಯವಾದ್ದರಿಂದ, ಅಂದ್ರೆ ಯಾವ ಪುರುಷರಿಂದಲೂ ಕೂಡ ರಚಿಸಲ್ಪಟ್ಟದ್ದಲ್ಲ ಅದು ಹಾಗೆ ಅಂತ. ಲಿಂಗರಾಜೇಂದ್ರರು ಕೇಳ್ತಾರೆ, ವೇದ ಅಪೌರುಷೇಯ ಅಂತ ನೀವು ಹೇಗೆ ಹೇಳ್ತೀರಾ ಹಾಗೆಂದ್ರೆ ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ, ವೇದಗಳಲ್ಲಿ ಏನು ವಾಕ್ಯ ಇದೆ ನೋಡಿ, ವೇದ ಶಬ್ದವೇ ಅದನ್ನ ಹೇಳ್ತಾ ಇದೆ. ವೇದ, ಶ್ರುತಿ, ದೃಷ್ಟಿ ಅಂತೆಲ್ಲ ಅದಕ್ಕೆ ಹೆಸರಿದೆ. ಅಂದ್ರೆ ಏನರ್ಥ? ವೇದ ಹಾಗೆಂದ್ರೆ ತಿಳಿಸಿಕೊಡತಕ್ಕದ್ದು ಅಂತ ಅರ್ಥ. ವೇದ್ಯತೆ ಇತಿ ವೇದ, ತಿಳಿಸಿಕೊಡುತ್ತದೆ. ಶ್ರುತಿ ಅಂದ್ರೆ ಶ್ರೂಯತೆ, ಕೇಳಲ್ಪಡುತ್ತದೆ. ದೃಷ್ಟಿ ಅಂದ್ರೆ ದೃಶ್ಯತೆ, ನೋಡಲ್ಪಡುತ್ತದೆ. ಅದರಿಂದ ವೇದವನ್ನ ನಾವು ವೇದಗಳ ಮೂಲಕ ತಿಳ್ಕೋಬೇಕು ಅಂತ ಇದೆ, ವೇದಗಳನ್ನ ಕೇಳಬೇಕು ಅಂತ ಇದೆ, ವೇದಗಳ ಮೂಲಕ ನೋಡಬೇಕು ಅಂತ ಇದೆ, ನೋಡಲ್ಪಟ್ಟದ್ದು ಅಂತ ಇದೆ. ಈ ರೀತಿಯಾಗಿದೆ ಹೊರತು ಅದು ರಚಿಸಲ್ಪಟ್ಟದ್ದು ಅಂತ ಇಲ್ಲವೇ ಇಲ್ಲ. ವೇದ ಅಸ್ತೆ ನಿತ್ಯವಿತ್ ಹಾಗೆ ಅಂತ ವೇದವು, ಆ ಪ್ರಮಾಣವು ಕೂಡ ವೇದ ನಿತ್ಯ ಅಂತ ಹೇಳ್ತಾ ಇದೆ. ಅದರಿಂದ ವೇದ ಅಪೌರುಷೇಯ, ಅಂದ್ರೆ ಯಾರು ಕೂಡ ರಚನೆ ಮಾಡಿದ್ದಲ್ಲ. ಯಾರಾவது ರಚನೆ ಮಾಡಿದರೆ ರಚನೆ ಮಾಡಿದ ವ್ಯಕ್ತಿಯ ದೋಷ ಅದರಲ್ಲಿ ಇರುತ್ತದೆ. ಈಗ ನಾನೊಂದು ಕಾವ್ಯ ಬರೆದರೆ ನನ್ನಲ್ಲಿ ಇರತಕ್ಕ ದೋಷ ನನ್ನ ಕಾವ್ಯದಲ್ಲಿ ಇರಬಹುದು. ಆದರೆ ವೇದವನ್ನ ಯಾರು ರಚನೆ ಮಾಡಿಲ್ಲ, ನಿತ್ಯ ಅಂತ ಆದ ಮೇಲೆ ಅಲ್ಲಿ ದೋಷ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ವೇದ ಅದು ಅಪೌರುಷೇಯ, ಅದರಿಂದಲೇ ಅದು ಪ್ರಮಾಣ ಅಂತ ವಿಜೇಂದ್ರ ಸ್ವಾಮಿಗಳು ವೇದ ಪ್ರಮಾಣ ಯಾಕೆ ಎಂಬುದನ್ನ ಅಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದರು. ಈ ರೀತಿಯಾಗಿ ಅನೇಕ ಯುಕ್ತಿಗಳಿಂದ ಹೇಳಿದಾಗ ಲಿಂಗರಾಜೇಂದ್ರರಿಗೆ ಏನು ಮಾತಾಡ್ಲಿಕ್ಕಾಗಿಲ್ಲ. ಈ ರೀತಿಯಾಗಿ ಮೊದಲನೇ ದಿವಸ ಮುಗಿತು, ವಾದ ಮುಗಿತು, ವಿಜೇಂದ್ರರ ಕೈಯೇ ಮೇಲಾಯಿತು. ಮಾರನೇ ದಿವಸ ಸೇರ್ತಾರೆ. ಸುಮಾರು 8 ಗಂಟೆ ಇರಬಹುದು ಬೆಳಿಗ್ಗೆ. ಕುಂಬೇಶ್ವರ ದೇವಸ್ಥಾನದಲ್ಲಿ ಹಿಂದಿನ ದಿವಸ ಇದ್ದಷ್ಟು ಮಾರನೇ ದಿವಸ ಜನ ಜಾಸ್ತಿ, ಸಂಖ್ಯೆ ಜಾಸ್ತಿ ಅಂತ. ಹೇಗೆ ಮಾತಾಡ್ತಾರೆ, ಯಾರು ಗೆಲ್ತಾರೆ ನೋಡೋಣ ಹಾಗೆ ಅಂತ. ಲಿಂಗರಾಜೇಂದ್ರರು ಕೇಳಿದರಂತೆ, ಏನು ಅಲ್ಲಿ ಮಾತುಕತೆ ಹಾಗಂತ ಹೇಳಿದಾಗ ಅವರು ಶಿಷ್ಯರೆಲ್ಲ ಹೇಳಿದರಂತೆ, ನಿನ್ನೆಯ ವಾದ ಶೈಲಿಯನ್ನು ನೋಡಿದರೆ ನಮ್ಮವರ ಮನಸ್ಸಿನಲ್ಲಿ ಕೂಡ ಒಂಥರ ಭಯ ಉಂಟಾಗ್ತಾ ಇದೆ. ಎಂಥ ಅದ್ಭುತವಾಗಿ ವಿಜೇಂದ್ರ ಸ್ವಾಮಿಗಳು ವಾದ ಮಾಡ್ತಾ ಇದ್ದಾರೆ, ವಿಚಿತ್ರವಾಗಿದೆ ಇವರ ವಾದ ಹಾಗೆ ಅಂತ ನಮ್ಮವರು ಕೂಡ ಒಂದು ಸಂಶಯವನ್ನ ಪಡ್ತಾ ಇದ್ದಾರೆ ಹಾಗೆ ಅಂತ ಹೇಳಿದರೆ, ಯೋಚನೆ ಮಾಡಬೇಡಿ, ಇವತ್ತು ನಾನು ಅವ್ರನ್ನ ಸೋಲಿಸ್ತೇನೆ ಹಾಗೆ ಅಂತ ಮತ್ತೆ ಸಭೆಗೆ ಬರ್ತಾರೆ. ಸಭಾಪತಿಗಳು ಎಲ್ಲರೂ ಕೂಡ ಸೇರಿದ್ದಾರೆ, ವಾದ ಪ್ರಾರಂಭ ಮಾಡಬಹುದು ಅಂತ ಹೇಳಿದಾಗ ಲಿಂಗರಾಜೇಂದ್ರರು ಪ್ರಶ್ನೆ ಮಾಡ್ತಾರೆ ವಿಜೇಂದ್ರನ ಕುರಿತು. ಆಯ್ತಪ್ಪ, ನಿಮ್ಮ ಪ್ರಕಾರ ವೇದ ಪ್ರಮಾಣ ಅಂತಾನೆ ನಾವು ಒಪ್ಪಿಕೊಳ್ಳೋಣ, ಆದರೂ ಕೂಡ ವೇದದಲ್ಲಿ ಏನ್ ಮಾತು ಬಂದಿದೆ ನೋಡಿ, ಶಿವನೇ ದೊಡ್ಡವ ಅಂತ. ಏಕೋ ರುದ್ರೋ ನ ದ್ವಿತೀಯೋ ಹಾಗೆ ಅಂತ, ಶಿವ ಏವ ಕೇವಲ, ಸೃಷ್ಟಿ ಆದಿಕಾಲದಲ್ಲಿ ಶಿವನೇ ಇದ್ದದ್ದು ಅಂತ
ಬರುತ್ತದೆ. ಅದರಿಂದ ಜಗತ್ತನ್ನ ಸೃಷ್ಟಿ ಮಾಡಿದವ ಶಿವನೇ ಅಂತ ವೇದಗಳು ಹೇಳ್ತಾ ಇದೆ. ನೀವು ನೋಡಿದರೆ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತೀರಾ, ಅದರಿಂದ ಅದು ಅಪ್ರಮಾಣ ಹಾಗೆ ಅಂತ ಹೇಳಿದರೆ, ಅದಕ್ಕೆ ಇನ್ನು ಲಿಂಗರಾಜೇಂದ್ರರು ಹೇಳ್ತಾರೆ, ಬರೀ ವೇದದಲ್ಲಿ ಮಾತ್ರ ಇಲ್ಲ, ಅನೇಕ ಪುರಾಣಗಳಲ್ಲೂ ಕೂಡ ಬಂದಿದೆ ಶಿವನೇ ಜಗಜ್ಜನ್ಮಾದಿ ಕಾರಣ ಹಾಗೆ ಅಂತ. ವಿಜೇಂದ್ರ ಸ್ವಾಮಿಗಳು ಕೇಳ್ತಾರೆ, ಪುರಾಣಗಳು ಬಂದಿದೆ ಅಂದ್ರೆ ಯಾವ ಪುರಾಣದಲ್ಲಿ ಬಂದಿದಪ್ಪ ಹಾಗೆ ಅಂತ. ಅದಕ್ಕೆ ಕೂರ್ಮ, ಲೈಂಗ ಅಂದ್ರೆ ಲಿಂಗ ಪುರಾಣ, ಶಿವರಾತ್ರಿ ಮಹಾತ್ಮ್ಯ, ಈ ರೀತಿಯಾಗಿ ಅನೇಕ ಪ್ರಮಾಣಗಳಿದೆ ಹಾಗೆ ಅಂತ. ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ನೀವು ಒಂದು ಸಂದರ್ಭವನ್ನ ಹೇಳಿ, ಪುರಾಣದಲ್ಲಿ ಉಲ್ಲೇಖವಾದ ಒಂದು ವಿಚಾರವನ್ನು ಹೇಳಿ ಹಾಗೆ ಅಂತ ಹೇಳಿದಾಗ ಲಿಂಗರಾಜೇಂದ್ರರು ಹೇಳ್ತಾರಂತೆ, ಪುರಾಣದಲ್ಲಿ ಬಂದಿರುವ ಮಾತು, ಒಂದು ಸಮಯ ಯಾರು ಉತ್ತಮರು ಅಂತ ಪರಸ್ಪರ ವಿವಾದ ಆಯ್ತಂತೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಮಧ್ಯದಲ್ಲಿ ಯಾರು ದೊಡ್ಡವರು ಅಂತ ವಿವಾದ ಆಯಿತು. ರುದ್ರದೇವರು ದೊಡ್ಡ ಲಿಂಗಾಕಾರವನ್ನ ತಾಳಿದ್ರಂತೆ. ಹೇಳಿ ಬ್ರಹ್ಮ ಮತ್ತು ನಾರಾಯಣನಿಗೆ ಹೇಳಿದರಂತೆ, ನೀವು ಪರೀಕ್ಷೆ ಮಾಡಿ, ನಿಮ್ಮಿಂದ ಸಾಧ್ಯವಾದರೆ ಅದರ ಮೂಲಕ್ಕೂ ಅದರ ಮೇಲ್ಭಾಗಕ್ಕೂ ನೀವು ಕಂಡಿಡ್ಕೊಂಡ್ ಬನ್ನಿ ಹಾಗೆ ಅಂತ ರುದ್ರದೇವರು ಹೇಳಿದಾಗ, ಹಂಸದ ಮೇಲೆ ಹತ್ತಿ ಬ್ರಹ್ಮದೇವರು ಆ ಲಿಂಗದ ಮೇಲ್ಭಾಗವನ್ನು ಹುಡುಕೋದಕ್ಕೆ ಮೇಲೆ ಹೋದರಂತೆ. ವರಾಹ ರೂಪದಿಂದ ಅಗಿಬೇಕಲ್ಲ, ಆ ವರಾಹ ಚೆನ್ನಾಗಿ ಭೂಮಿಯನ್ನು ಅಗೀತದೆ. ಅಗದು 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 ವಿಷ್ಣು ಪಾತಾಳಕ್ಕೆ ಹೋದರಂತೆ, ಮೂಲವನ್ನು ಕಂಡು ಬರೋಣ. ಎಷ್ಟು ದೂರ ಹೋದರೂ ಕೂಡ ಆ ಲಿಂಗದ ಮೂಲವನ್ನಾಗಲಿ ಅಥವಾ ಲಿಂಗದ ತುದಿ ಭಾಗವನ್ನಾಗಲಿ ಕಂಡಿಡಿಯಕ್ಕಾಗದೆ ಬ್ರಹ್ಮ ಮತ್ತು ನಾರಾಯಣರು ವಾಪಸ್ ಬಂದು ತಮ್ಮ ಅಶಕ್ತಿಯನ್ನ ಹೇಳಿದರು. ಇದರಿಂದ ಏನ್ ಸ್ಪಷ್ಟ ಆಯಿತು? ಬ್ರಹ್ಮ ವಿಷ್ಣು ಇವರಿಗಿಂತ ಶಿವನೇ ಸರ್ವೋತ್ತಮ ಹಾಗೆ ಅಂತ ಲಿಂಗರಾಜೇಂದ್ರರು ಹೇಳಿದರೆ, ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅಲ್ಲಪ್ಪ ನೀವು ಹೇಳ್ತೀಯಲ್ಲ ಪುರಾಣಗಳ ಕಥೆ ಅಂತ, ಇದು ತಾಮಸ ಪುರಾಣ ಇದು ಹಾಗೆ ಅಂತ ಹೇಳ್ತಾರೆ. ತಾಮಸ ಪುರಾಣದಲ್ಲಿ ವೇದವ್ಯಾಸರೇ ರಚನೆ ಮಾಡಿದ್ದು, ಅದನ್ನ ಅಸುರಜನ ಮೋಹಕ್ಕಾಗಿ ಅದನ್ನ ವಿರುದ್ಧವಾಗಿ, ವಾಸ್ತವಿಕವಾದ ಸಂಗತಿಗಿಂತ ವಿರುದ್ಧವಾಗಿ ಹೇಳಿರ್ತಾರೆ ಹಾಗೆ ಅಂತ. ಅದಕ್ಕೆ ಲಿಂಗರಾಜೇಂದ್ರರು ಹೇಳಿದರಂತೆ, ಇದು ಸಾತ್ವಿಕ, ಇದು ರಾಜಸ, ಇದು ತಾಮಸ ಅಂತ ನೀವ್ ಹೇಳಿದ್ರೆ ಆಗ್ತದ? ಅದು ನೀವ್ ಹೇಳಿದ್ರೆ ನಾವ್ ಯಾಕೆ ಕೇಳಬೇಕು? ನಾವು ಒಪ್ಪೋದಿಲ್ಲ ಹಾಗಂತ ಹೇಳಿದ್ರೆ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಇದು ನಮ್ಮ ಮಾತಲ್ಲ, ಪುರಾಣ ಪ್ರವರ್ತಕರಾದ ಶ್ರೀ ವೇದವ್ಯಾಸರೇ ಅನೇಕ ಪುರಾಣಗಳಲ್ಲಿ ತಿಳಿಸಿದ್ದಾರೆ ಯಾವ್ಯಾವುದು ಸಾತ್ವಿಕ, ಯಾವ್ಯಾವುದು ರಾಜಸ, ತಾಮಸ ಅಂತ. ಸಾತ್ವಿಕ ಪುರಾಣಗಳು 6: ವಿಷ್ಣು ಪುರಾಣ, ನಾರದೀಯ ಪುರಾಣ, ಶ್ರೀಮದ್ ಭಾಗವತ, ಗರುಡ ಪುರಾಣ, ಪದ್ಮ ಪುರಾಣ, ವರಾಹ ಪುರಾಣ ಹಾಗೆ. ರಾಜಸ ಪುರಾಣ ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಮಾರ್ಕಂಡೇಯ, ಭವಿಷ್ಯೋತ್ತರ, ವಾಮನ, ಬ್ರಾಹ್ಮ ಪುರಾಣ ಹಾಗೆ. ಇನ್ನು ತಾಮಸ ಪುರಾಣ ಮತ್ಸ್ಯ ಪುರಾಣ, ಕೌರ್ಮ, ಲೈಂಗ, ಸ್ಕಾಂದ, ಶೈವ, ಆಗ್ನೇಯ, ಇದೆಲ್ಲ ತಾಮಸ ಪುರಾಣ ಅಂತ ವೇದವ್ಯಾಸರೇ ಅದನ್ನ ವಿಭಾಗ ಮಾಡಿದ್ದಾರೆ. ಅದರಿಂದ ನೀವು ಹೇಳಿದ ಪ್ರಕಾರ ಅದು ತಾಮಸ ಪುರಾಣದಲ್ಲಿ ಬಂದಿದೆ, ಅದು ಪ್ರಮಾಣ ಅಂತ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಮತ್ತು ವೇದಕ್ಕೆ ವಿರುದ್ಧವಾಗಿ ಇದೆ. ನೋಡಿ, ವೇದದಲ್ಲಿ ಏನ್ ಹೇಳ್ತಾ ಇದೆ? ಉದ್ಧತಾಸಿ ವರಾಹೇನ ಕೃಷ್ಣೇನ ಶತಬಾಹುನ. ಇಡೀ ಭೂಮಿಯನ್ನ ಧರಿಸಿದವರು ವರಾಹದೇವರು ಅಂತ ಆದ ಮೇಲೆ, ಆ ವರಾಹದೇವರಿಗೆ ಭೂಮಿಯಲ್ಲಿ ಇರತಕ್ಕ ಒಂದು ಆ ಲಿಂಗದ ಕೊನೆಯನ್ನು ಆರಂಭವನ್ನು ನೋಡ್ಲಿಕ್ಕಾಗಲ್ಲ ಅಂದ್ರೆ ಅದು ಪ್ರಮಾಣ ವಿರುದ್ಧ ಆಯ್ತು. ಇಡೀ ಬ್ರಹ್ಮಾಂಡವನ್ನ ಧರಿಸಿದವರು ಪರಮಾತ್ಮ ಕೂರ್ಮ ರೂಪದಿಂದ ಧರಿಸಿದ್ದಾನೆ ಅಂತ ಇದೆ. ಅದರಿಂದ ತುದಿ ಮೊದಲು ತುದಿ ಮತ್ತು ಕೊನೆ ಕಾಣ್ಲಿಕ್ಕಾಗಲ್ಲ ಎಂಬುದು ಇದು ವೇದಕ್ಕೆ ವಿರುದ್ಧವಾದದ್ದು. ಅದರಿಂದ ಇದು ಪ್ರಮಾಣ ವಿರುದ್ಧವಾದದ್ದು, ತಾಮಸ ಪುರಾಣದಲ್ಲಿ ಇದೆ, ಅದು ಹಾಗೆ ಅಂತ, ಅದು ಅಪ್ರಮಾಣವೇ ಹಾಗೆ ಅಂತ. ಪ್ರಮಾಣ ಅಂದ್ರೆ ಏನು? ಅದು ಸರಿಯಾದ ವಿಚಾರ ಅಲ್ಲ ಹಾಗೆ ಅಂತ ಅದನ್ನ ಹೇಳಿದ್ರೆ, ಲಿಂಗರಾಜೇಂದ್ರರು ಕೇಳ್ತಾರೆ, ಅಲ್ಲ ಪುರಾಣದಲ್ಲಿ ಹೇಳಿದೆ ಅಂತ ಆದ ಮೇಲೆ ಆ ತುದಿ ಮತ್ತೆ ಕೊನೆ ಅದನ್ನ ಕಾಣೋದಿಲ್ಲ ಅಂತ ಒಪ್ಕೊಳ್ಳೋದಕ್ಕೆ ಏನ್ ತೊಂದರೆ ಬಂತಪ್ಪ ನಿಮಗೆ? ಪುರಾಣಗಳಲ್ಲಿ ಹೇಳಿದ್ದಾರೆ, ವೇದವ್ಯಾಸರು ಹೇಳಿದ್ದಾರೆ, ಇರ್ಲಿ ತಾಮಸ ಪುರಾಣನೇ ಇರ್ಲಿ, ಆದರೂ ಹೇಳಿದ್ದಾರೋ ಅಲ್ಲೋ, ಅದರಿಂದ ನಾರಾಯಣನಿಗೆ ಶಕ್ತಿ ಇಲ್ಲ ಅಂತ ಹೇಳಿದರೆ ಏನ್ ತೊಂದರೆ ನಿಮಗೆ ಹಾಗೆಂದ್ರೆ ಅದಕ್ಕೆ ಹೇಳ್ತಾರೆ, ಪ್ರಮಾಣದ ವಿರೋಧ ಬರುತ್ತದೆ. ವಿಷ್ಣು ಸರ್ವಜ್ಞ, ವಿಷ್ಣು ಸರ್ವಶಕ್ತ ಅಂತ ಹೇಳುವ ಅನೇಕ ಪ್ರಮಾಣಗಳಿದೆ. ವಿಚಿತ್ರ ಶಕ್ತಿ ಪುರುಷ ಪುರಾಣೋ ಹಾಗೆ ಅಂತೆಲ್ಲ ಪ್ರಮಾಣವನ್ನು ಹೇಳಿ ಪರಮಾತ್ಮ
ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಅಂತವನಿಗೆ ಶಕ್ತಿ ಇಲ್ಲ, ಗೊತ್ತಿಲ್ಲ ಹಾಗೆ ಅಂತ ಹೇಳೋದು ಅದು ಶ್ರುತಿಗಳಿಗೆ ಪ್ರಮಾಣಕ್ಕೆ ವಿರುದ್ಧವಾದದ್ದು. ಹಾಗೆ ಅಂತ ಅದರಿಂದ ಹರಿ ಸರ್ವೋತ್ತಮನೇ ಸರಿಯಾದ ವಿಚಾರ ಹಾಗೆ ಅಂತ ಶ್ರುತಿ ಸ್ಮೃತಿ ಪುರಾಣಗಳ ಉದಾಹರಿಸಿ ಗುರುಗಳು ಈ ರೀತಿಯಾಗಿ ಹೇಳಿದಾಗ ಮತ್ತೆ ಲಿಂಗರಾಜೇಂದ್ರರಿಗೆ ತಮ್ಮ ವಾದವನ್ನ ಮುಂದೆ ಮಾಡ್ಲಿಕ್ಕೆ ಆಗೋದಿಲ್ಲ, ಏನೋ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಾಗಿ 2ನೇ ದಿವಸ ವಾದವೂ ಕೂಡ ಮುಗೀತು. ಆ ವಾದವನ್ನೆಲ್ಲ ಗೆಲುವನ್ನೆಲ್ಲ ಮೂಲ ರಾಮಚಂದ್ರರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಕುಂಭಕೋಣ ವಾಸಿಗಳು ಈ ವಿಷಯವನ್ನ ಮನೆಯಲ್ಲಿ ಹೋಗಿ ಚರ್ಚೆ ಮಾಡ್ತಾ ಇದ್ದಾರಂತೆ. ಮನೆಯಲ್ಲಿ ವಾದದಲ್ಲಿ ಹೀಗಾಯ್ತು ಹಾಗೆ. ಮತ್ತೆ 3ನೇ ದಿವಸ ವಾದ ಶುರುವಾಯಿತು. ಈ ಸಂದರ್ಭದಲ್ಲಿ ಲಿಂಗರಾಜೇಂದ್ರರು 3ನೇ ದಿವಸ ಹೇಳ್ತಾರೆ, ನಿನ್ನೆ ಶಿವಸರ್ವೋತ್ತಮ ಹೇಳಿದ ಮಾತನ್ನ ಒಂದು ರೀತಿಯಲ್ಲಿ ನೀವು ಅದನ್ನು ನಿರಾಕರಣೆ ಮಾಡಿದಿರಿ. ಆದರೆ ನೀವೇ ಹೇಳಿರತಕ್ಕ ಸಾತ್ವಿಕ ಪುರಾಣ ಯಾವುದು? ವರಾಹ ಪುರಾಣ. ವರಾಹ ಪುರಾಣದಲ್ಲೇ ಶಿವ ಸರ್ವೋತ್ತಮ ಅಂತ ನಿರೂಪಣೆಯಾಗಿದೆ. ಜಲಂಧರ ಅಂತ ಒಂದು ರಾಕ್ಷಸ, ಆ ರಾಜ ಅವನನ್ನ ಸಂಹಾರ ಮಾಡಬೇಕು ಅಂದ್ರೆ ಸುದರ್ಶನವನ್ನ ಪಡೆಯಬೇಕಾಗಿದೆ. ಆ ಸುದರ್ಶನವನ್ನ ಪಡೆಯುವುದಕ್ಕಾಗಿ ಪರಮಾತ್ಮ ವಿಷ್ಣು ದಿವಸ 1000 ಹೂವುಗಳಿಂದ ಶಿವನನ್ನ ಅರ್ಚನೆ ಮಾಡಿದನಂತೆ. 1000 ಹೂವುಗಳಿಂದ ವಿಷ್ಣುವನ್ನ ಪರೀಕ್ಷೆ ಮಾಡಬೇಕು ಅಂತ ಶಿವನೇ ಏನ್ ಮಾಡಿದ, ಒಂದು ದಿವಸ ಒಂದು ಹೂವನ್ನ ಮುಚ್ಚಿಟ್ಟುಬಿಟ್ಟ, ಮರೆ ಮಾಡಿಬಿಟ್ಟ. ಅದರಿಂದ ವಿಷ್ಣು ಏನ್ ಮಾಡಿದ, ತನ್ನ ಕಣ್ಣನ್ನೇ ಕಮಲವಾಗಿ ಸಮರ್ಪಣೆ ಮಾಡಿ ಶಿವನ ಪೂಜೆಯನ್ನು ಮಾಡಿದ. ಅದರಿಂದ ತೃಪ್ತಿಯಾದ ಶಿವನು ಪ್ರತ್ಯಕ್ಷನಾಗಿ ವಿಷ್ಣುವಿಗೆ ಸುದರ್ಶನವನ್ನು ಕೊಟ್ಟ, ಅವನ ಕಣ್ಣನ್ನು ಕೊಟ್ಟ. ಅದರಿಂದಲೇ ಪರಮಾತ್ಮನಿಗೆ ಪುಂಡರೀಕಾಕ್ಷ. ನೋಡಿ, ಕಮಲವನ್ನ ಸಮರ್ಪಣೆ ಮಾಡಬೇಕು ಅಂತ ತಂದ್ರು, ಒಂದು ಹೂವನ್ನ ತೆಗೆದುಕೊಂಡ್ಬಿಟ್ರು, ತನ್ನ ಕಣ್ಣನ್ನೇ ಅರ್ಪಣೆ ಮಾಡಿದರು. ಅದರಿಂದ ದೇವರಿಗೆ ಪುಂಡರೀಕಾಕ್ಷ, ಕಮಲವನ್ನೇ ಕಣ್ಣನ್ನೇ ಕಮಲವಾಗಿ ಸಮರ್ಪಣೆ ಮಾಡಿದವ ಹಾಗೆಂಬ ಹೆಸರು ವಿಷ್ಣುವಿಗೆ ಇದೆ. ಇದು ವರಾಹ ಪುರಾಣದಲ್ಲೇ ಬಂದಿದೆ. ನೀವು ಹೇಳುವ ಪ್ರಕಾರ ಸಾತ್ವಿಕ ಪುರಾಣ. ಹಾಗಿರುವಾಗ ಶಿವ ಸರ್ವೋತ್ತಮ ಅಂತ ಹೇಗೆ, ವಿಷ್ಣು ಸರ್ವೋತ್ತಮ ಅಂತ ನೀವು ಹೇಗೆ ಹೇಳ್ತೀರಿ? ನಿಮ್ಮ ಪ್ರಕಾರವೇ ನೋಡಿ ವಿರುದ್ಧ ಆಗಿದೆ ಹಾಗೆಂತ ಹೇಳಿದರೆ ವಿಜೇಂದ್ರ ಸ್ವಾಮಿಗಳು ಹೇಳಿದರು, ಹೌದು, ವರಾಹ ಪುರಾಣದ ಪೂರ್ವಖಂಡದಲ್ಲಿ ನೀವು ಹೇಳಿರಪಟ್ಟಿರೋದು ವಿಚಾರ ಬಂದಿದೆ. ಅದು ಸಾತ್ವಿಕ ಪುರಾಣ ಅಂತ ಆಗಿದ್ರೂ ಕೂಡ ಸಾತ್ವಿಕ ಪುರಾಣದಲ್ಲೂ ಕೂಡ ರಾಜಸ ತಾಮಸ, ಸಾತ್ವಿಕ ರಾಜಸ ತಾಮಸ ಭಾಗಗಳು ಇದೆ. ಪದ್ಮಪುರಾಣದಲ್ಲೂ ಹಾಗೆ. ಈ ರೀತಿಯಾಗಿ ಎಲ್ಲಾ ಪುರಾಣದಲ್ಲೂ ಕೂಡ ಸಾತ್ವಿಕ ರಾಜಸ ತಾಮಸ ಭಾಗಗಳು ಇದೆ. ಅದರಿಂದ ವರಾಹ ಪುರಾಣದಲ್ಲಿ ಬಂದಿರತಕ್ಕ ಆ ಒಂದು ಭಾಗ ತಾಮಸ ಅಂತ ವೇದಕ್ಕೆ ವಿರುದ್ಧವಾಗಿ ಇರೋದ್ರಿಂದ ಅದನ್ನ ನಾವು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ, ಪ್ರಮಾಣ ಅಂತ ಅದು ಆಗೋದಿಲ್ಲ. ಹಾಗೆಂದ್ರೆ ಲಿಂಗರಾಜೇಂದ್ರರು ಹೇಳ್ತಾರೆ, ನೋಡಪ್ಪ, ನೀವು ಹೇಳಿದಂಗೆಲ್ಲ ನಾವು ಕೇಳ್ಕೊಂಡು ಇರೋದಕ್ಕೆ ಆಗೋದಿಲ್ಲ. ನಾವೇನು ಮುಟ್ಟಾಳ್ರು ಅಂತ ತಿಳ್ಕೊಂಡಿದ್ದೀರಾ? ಇದು ವಾದವಾ ಏನಿದು? ನೋಡಿ, ನೀವು ಕೇಳಿದ ಪ್ರಕಾರ ಪ್ರಮಾಣಗಳನ್ನೆಲ್ಲ ನಾವು ಕೊಟ್ಟಿದ್ದೀವಿ. ಕೊಟ್ಟಿದಾಗಲೂ ಕೂಡ ನೀವು ಈ ರೀತಿಯಾಗಿ ಮಾತನಾಡಿದರೆ ಹೇಗೆ ಅಂತ ಸಿಟ್ಟು ಬಂತವರಿಗೆ. ಸಭಾಪತಿಗಳೇ ಈ ವಿಷಯವನ್ನ ತೀರ್ಮಾನ ಮಾಡಲಿ ಹಾಗೆ ಅಂತ ಹೇಳಿದಾಗ ಸಭಾಪತಿಗಳು ಕೂಡ ವಿಜೇಂದ್ರ ಸ್ವಾಮಿಗಳ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡ್ರಂತೆ. ಮತ್ತೆ ವಿಜೇಂದ್ರ ಸ್ವಾಮಿಗಳು ವಾದವನ್ನ ಮುಂದಕ್ಕಿಡ್ತಾರೆ. ನಾವು ಕೊಟ್ಟಿರುವ ಪ್ರಮಾಣದಲ್ಲಿ ಪ್ರತಿವಾದಿಗಳಿಗೆ ವಿಶ್ವಾಸ ಇಲ್ಲದೆ ಇರಬಹುದು, ಆದರೆ ಜಲಂಧರನನ್ನ ಸಂಹಾರ ಮಾಡುವುದಕ್ಕಾಗಿ ಶಿವನಿಂದ ಸುದರ್ಶನವನ್ನ ಪರಮಾತ್ಮ ಪಡೆದ ಅಂತ ಹೇಳತಕ್ಕದ್ದು ಅದು ಅಯುಕ್ತವಾದದ್ದು. ವರಾಹ ಪುರಾಣದ ವಾಕ್ಯವನ್ನ ಪ್ರಮಾಣ ಅಂತ ಹೇಳಿದರೆ ಶರಣಂ ಪವಿತ್ರಂ ವಿತತಂ ಪುರಾಣಂ ಹಾಗೆಂತ ಶ್ರುತಿಗಳಿಗೆ ವಿರೋಧ ಬರುತ್ತದೆ. ಪುಂಡರೀಕಾಕ್ಷತ್ವ ಪ್ರಾಪ್ತಿ ಮುಂತಾದವುಗಳು ಆ ವಿಚಾರವೂ ಕೂಡ ಅಪ್ರಮಾಣವೇ. ಯಾಕೆ? ವೇದಕ್ಕೆ ವಿರುದ್ಧವಾಗಿದೆ ಹಾಗೆ ಅಂತ. ಈ ರೀತಿಯಾಗಿ ವೇದ ವಾಕ್ಯಗಳನ್ನ ಮುಂದೆ ಇಟ್ಟು ಅದಕ್ಕೆ ತಕ್ಕಂತೆ ನಾವು ಪುರಾಣಗಳಿಗೆ ಪ್ರಮಾಣ ವಿಚಾರಗಳನ್ನ ಮಾಡಬೇಕೇ ಹೊರತು ಕೇವಲ ಪುರಾಣಗಳನ್ನ ಮಾತ್ರ ಇಟ್ಟುಕೊಂಡು ನಾವು ಅದನ್ನ ಪ್ರಮಾಣ ಅಂತ ಹೇಳಿಕ್ ಬರೋದಿಲ್ಲ.
ಎಲ್ಲ ಪುರಾಣದಲ್ಲೂ ಕೂಡ ಸಾತ್ವಿಕ ರಾಜಸ ತಾಮಸ ಭಾಗಗಳು ಇದ್ದೇ ಇರುತ್ತದೆ ಹಾಗೆ ಅಂತ. ಮತ್ತೆ ಲಿಂಗರಾಜೇಂದ್ರರು ಹೇಳಿದರು, ಸರಿ ಸಮುದ್ರ ಮಥನ ಕಾಲದಲ್ಲಿ ನೋಡಿ ವಿಷ ಬಂದಾಗ ಯಾರಪ್ಪ ಪಾನ ಮಾಡಿದ್ದು? ವಿಷ್ಣು ಮೊದಲಾದ ಎಲ್ಲಾ ದೇವತೆಗಳು ಕೂಡ ಓಡಿ ಹೋಗ್ಬಿಟ್ರು, ಹಾಗಾದ್ರೆ ಶಿವನು ತಾನು ಪಾನ ಮಾಡಿದ್ದು ಹಾಗೆ ಅಂತ ಕೇಳಿದ್ರೆ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅಲ್ಲಿ ನೋಡಿ ಪ್ರಮಾಣ ಹೇಗಿದೆ ನೋಡಿ. ರುದ್ರದೇವರು ವಿಷವನ್ನ ಪಾನ ಮಾಡಿದ್ರು. ಪಾನ ಮಾಡುವಾಗ ದಯಾತ್ವಾ ನಾರಾಯಣಂ ದೇವಂ ಹೃದಯೇ ಗರುಡಧ್ವಜಂ, ಹೃದಯದಲ್ಲಿ ಗರುಡಧ್ವಜನಾದ ನಾರಾಯಣನ ಸ್ಮರಣೆ ಮಾಡ್ತಾ ಆ ವಿಷವನ್ನ ಪಾನ ಮಾಡಿದರು ರುದ್ರದೇವರು. ಹಾಗೆಂದ್ರೆ ಏನರ್ಥ? ಆ ವಿಷವನ್ನ ಜೀರ್ಣಿಸಿಕೊಂಡದ್ದು ನಾರಾಯಣನ ಅನುಗ್ರಹದಿಂದ. ಹಾಗಿರುವಾಗ ನಾರಾಯಣನ ಅನುಗ್ರಹದಿಂದಲೇ ವಿಷವನ್ನ ಪಾನ ಮಾಡಿದರೆ ಹೊರತು ಕೇವಲ ರುದ್ರದೇವರ ಶಕ್ತಿ ಅಲ್ಲ ಅಂತ. ಇಲ್ಲದಿದ್ರೆ ಪ್ರಾರ್ಥನೆ ಯಾಕೆ ಮಾಡಬೇಕಾಗಿತ್ತು? ಅಷ್ಟು ಮಾತ್ರ ಅಲ್ಲ, ಮಹಾರುದ್ರದೇವರೇ ಪಾರ್ವತಿ ದೇವಿಗೆ ಗರುಡ ಪುರಾಣದಲ್ಲಿ ಹೇಳಿರುವ ವಿಷಯ ಇದು. ಏನಂತ? ಅಚ್ಯುತಾನಂತ ಗೋವಿಂದ ಮಂದ್ರತೋಪ್ಸು ಶುಭಂ ಪರಂ ಓಂ ನಮಃ ಸಂಪುಟೀಂ ಕೃತ್ಯ ಜಪನ್ ವಿಷಧರೋ ಹರನ್. ಅಚ್ಯುತಾನಂತ ಗೋವಿಂದ ನಾಮಸ್ಮರಣೆಯನ್ನ ಮಾಡಿ ರುದ್ರದೇವರು ಆ ವಿಷವನ್ನ ಪರಿಹಾರ ಮಾಡಿಕೊಂಡ್ರು ಅಂತ ಗರುಡ ಪುರಾಣದಲ್ಲೂ ಇದೆ. ಆ ಪರಮಾತ್ಮನ ಅನುಗ್ರಹದಿಂದ ಅವ್ರು ಮಾಡಿದರು ಅಂತ ಇಷ್ಟೆಲ್ಲ ಪುರಾಣಗಳು ಇರುವಾಗ ವಿಷ್ಣು ಹೆದರ್ಕೊಂಡು ಓಡಿ ಹೋದ್ರು, ರುದ್ರದೇವರು ಪಾನ ಮಾಡಿದ್ರು, ಇದೆಲ್ಲ ಹೇಗೆ? ಅಷ್ಟು ಮಾತ್ರ ಅಲ್ಲ, ಕೇಶಿ ಸೂಕ್ತ ಅಂತ ಇದೆ, ಅದರ ಹೇಳಿದ ಪ್ರಕಾರ ವಾಯುದೇವರು ವಿಷಪಾನ ಮಾಡಿದರು ಹಾಗೆ ಅಂತ ಹೇಳಿದಾಗ ಲಿಂಗರಾಜೇಂದ್ರರು ಹೇಳಿದರು, ಓ ನಿಮ್ಮ ವಾಯುದೇವರನ್ನು ಕೂಡ ಇಲ್ಲಿ ತಂದು ಬಿಟ್ರಾ ನಿಮ್ಮ ಮತಸ್ಥಾಪಕರು ಅಂತ, ಅವರಿಗೆ ಒಂದು ಮರ್ಯಾದೆ ಕೊಡಬೇಕು ಅಂತ ನೀವು ಈ ರೀತಿಯಾಗಿ ಕಟ್ಟುಕತೆಯನ್ನ ಹೇಳ್ತಾ ಇದ್ದೀರಾ ಹಾಗೆ ಅಂತ. ಅಪಾರವಾದ ಶಕ್ತಿ, ವಾಕ್ಶಕ್ತಿ ನಿಮ್ಮದು ಹಾಗೆ ಅಂತ ಹೇಳಿದಾಗ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ, ನಾವು ಪ್ರಮಾಣ ಇಲ್ಲದೆ ಯಾವ ವಿಚಾರವನ್ನು ಕೂಡ ನಾವು ಮುಂದೆ ಇಡ್ಲಿಕ್ಕೆ ಹೋಗೋದಿಲ್ಲ, ಎಲ್ಲವೂ ಕೂಡ ಪ್ರಮಾಣ ಇದೆ ಹಾಗೆ ಅಂತ ಕೇಶಿ ಸೂಕ್ತವನ್ನು ಹೇಳಿ ನೋಡಿ, ವೇದದಲ್ಲೇ ಬಂದಿರುವ ವಿಚಾರ ಇದು. ಕೇಶೆ ವಿಷಸ್ವ ಪಾತ್ರೇನ ಹಾಗೆ ಅಂತ ವಾಯುದೇವರು ವಿಷಪಾನ ಮಾಡಿದರು ಹಾಗೆ ಅಂತ ಇದೆ. ಮತ್ತು ಭಾಗವತಾದಿಗಳಲ್ಲೂ ಕೂಡ ಆ ವಿಷಪಾನ ಮಾಡಿದ್ದರಿಂದ ರುದ್ರದೇವರು ನೀಲಕಂಠರಾದರು ಅಂತ ಚೆನ್ನಾಗಿ ಇದೆ. ಅದರಿಂದ ಭಾಗವತದಲ್ಲಿ ಬಂದಿಲ್ಲ ವಿಷ ಬಂದಾಗ ನಾರಾಯಣ ಓಡಿ ಹೋದ ಹಾಗೆ ಅಂತ ಭಾಗವತದಲ್ಲಿ ಏನು ಇಲ್ಲ. ಮತ್ತು ನಾರಾಯಣನ ಅನುಗ್ರಹದಿಂದಲೇ ಶಿವ ಪಾನ ಮಾಡಿ ವಿಷವನ್ನ ಜೀರ್ಣಿಸಿಕೊಂಡ್ರು. ಹಾಗಿರುವಾಗ ಜಗತ್ತನ್ನ ಸೃಷ್ಟಿ ಮಾಡಿದ ಕರ್ತೃ ನಾರಾಯಣನೇ ಆಗಿರಬೇಕು ಹಾಗೆ ಅಂತ ಹೇಳಿದಾಗ ಲಿಂಗರಾಜೇಂದ್ರರು ಹೇಳ್ತಾರೆ, ನೀವು ಹೇಳಿದ್ದೇ ಸಿದ್ಧಾಂತ ಅಂತ ನಾವು ಒಪ್ಕೊಳ್ಳಿಕ್ಕೆ ತಯಾರಾಗಿಲ್ಲ ಹಾಗೆ ಅಂತ ಹೇಳಿದಾಗ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ನೀವು ಒಪ್ಕೋಬೇಕು ಅಂತ ನಾವೇನು ನಿಮ್ಮನ್ನ ಬಲವಂತ ಮಾಡ್ತಾ ಇಲ್ಲ, ಆದರೆ ಪ್ರಮಾಣಗಳು ಏನು ಹೇಳ್ತಾ ಇದೆ, ಪ್ರಮಾಣಗಳನ್ನು ನಾವು ವಿಚಾರ ಮಾಡಬೇಕಷ್ಟೆ. ನೀವು ಕೇಳಿದಕ್ಕೆ ನೀವು ಹೇಳಿದ ವಿಚಾರ ಸರಿಯಲ್ಲ ಎಂಬುದಕ್ಕಾಗಿ ನಾವು ಅನೇಕ ಪ್ರಮಾಣಗಳನ್ನ ನಾವು ಮುಂದೆ ಇಟ್ಟಿದ್ದೇವೆ. ಸರಿ ತಪ್ಪು ಇದನ್ನ ಸಭಾಪತಿ ಇದ್ದಾರೆ, ಅವರು ಅದನ್ನ ಇಟ್ಟುಕೊಳ್ಳಿ. ನಮ್ಮ ವಾದ ಸರಿ ಇಲ್ಲ ಅಂತ ಆದರೆ ನೀವೇ ಅದನ್ನ ನಿರಾಕರಣೆ ಮಾಡಿ ಶಿವ ಸರ್ವೋತ್ತಮ ಅಂತ ನೀವು ಹೇಳಿ, ಪ್ರಮಾಣಗಳ ಮೂಲಕ ಹೇಳಿ ಹಾಗೆ ಅಂತ ಹೇಳಿದಾಗ ಲಿಂಗರಾಜೇಂದ್ರರು ಅನೇಕ ಪ್ರಮಾಣಗಳನ್ನು ಕೊಡ್ತಾರೆ. ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ರುದ್ರದೇವರೇ ತ್ರಿಪುರಾಸುರನ್ನ ಸಂಹಾರ ಮಾಡಿತು ಅಂತ ಶ್ರುತಿಗಳು ಹೇಳ್ತಾ ಇದೆ. ದಕ್ಷಾಧ್ವರ ಪ್ರಸಂಗದಲ್ಲಿ ವಿಷ್ಣು ಹೆದರ್ಕೊಂಡು ಓಡಿದ, ವೀರಭದ್ರನ್ ನೋಡಿ ಹೆದರು ಓಡಿದರು ಅಂತ ಪ್ರಮಾಣಗಳು ಇದೆ. ಸತ್ಯಂ ಸತ್ಯಂ ಪುನಃಸತ್ಯಂ ಸಕಲ ಋಷಿಗಳ ಮಧ್ಯದಲ್ಲಿ ವೇದವ್ಯಾಸರು ಹೇಳಿದಾಗ ಅವರ ಭುಜ ಹಾಗೆ ನಿಂತೋಯಿತು. ಮತ್ತು ಹಿರಣ್ಯಕಶಿಪುವಿನ ರಕ್ತಪಾನ ಮಾಡಿದ್ದರಿಂದ ನರಸಿಂಹದೇವರಿಗೆ ಮದ ಏರಿ ಇಡೀ ಲೋಕವನ್ನ ತೊಂದರೆ ಕೊಡಕ್ಕೆ ಶುರು ಮಾಡಿದ್ರು. ಆಗ ಶಿವನ ಆಜ್ಞೆ ಪ್ರಕಾರ ವೀರಭದ್ರ ಶರಭರೂಪದಿಂದ ಬಂದು ನರಸಿಂಹನ ಪಾದಗಳನ್ನ ಹಿಡ್ಕೊಂಡು ನರಸಿಂಹ ತಾನು ಕುಡಿದ ರಕ್ತವನ್ನ ವಾಂತಿ ಮಾಡುವಂತೆ ಮಾಡಿ ವೀರಭದ್ರನ ಹತ್ರ ಕ್ಷಮೆ ಕೇಳಿದರು. ಈ ರೀತಿಯಾಗಿಲ್ಲ ಆಗಿದೆ. ಮತ್ತು ರಾವಣನ ಸಂಹಾರದಿಂದ ರಾಮದೇವರಿಗೆ ಬ್ರಹ್ಮಹತ್ಯ ಪಾಪ ಬಂದಿತ್ತು. ಅದರಿಂದ ರಾಮೇಶ್ವರದಲ್ಲಿ ಸೇತುವೆಯನ್ನ ಲಿಂಗ ಪ್ರತಿಷ್ಠಾಪನೆ ಮಾಡಿ ಸೇತುವೆಯನ್ನ ಕಟ್ಟಿದ್ರು ಹಾಗೆ ಅಂತ. ಇದೆಲ್ಲ ಇಷ್ಟು ಪ್ರಮಾಣಗಳು ಇರುವಾಗ ವಿಷ್ಣು ಸರ್ವೋತ್ತಮ ಅಂತ ಹೇಗೆ ಹೇಳ್ತೀರಿ ನೀವು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಹೇಳಿದರು, ನೀವು ಹೇಳಿದ 5 ವಿಷಯ
5 ವಿಷಯವನ್ನು ಕೂಡ ಆ ವಿಚಾರ ಮಾಡೋಣ ಹಾಗೆ ಅಂತ ಹೇಳಿ, ತೇಷಾಂ ಅಸುರಾಣಾಂ ತಿಸಾ ಪುರ ಆಸನ್ ಹಾಗೆ ಅಂತ ವೇದದಲ್ಲಿ ಹೇಳಿದಂಗೆ ರುದ್ರದೇವರ ರುದ್ರದೇವರು ತ್ರಿಪುರಾಸುರ ಸಂಹಾರ ಮಾಡಿದರು. ಅದು ಮಾಡಿದ್ದು ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಹಾಗೆ ಅಂತ ನೋಡಿ. ವಿಷ್ಣುರಾತ್ಮ ಭಗವತೋ ರುದ್ರಸ್ಯ ಅಮಿತ ತೇಜಸಃ ತಸ್ಮಾತ್ ಧನುರ್ಜ ಸಂಸ್ಪರ್ಶಂ ಸವಿಶೇಹೇ ಮಹೇಶ್ವರ ಹಾಗಂತ ಹೇಳಿದ್ರಿಂದ ನಾರಾಯಣನೇ ರುದ್ರನ ಅಂತರ್ಯಾಮಿಯಾಗಿದ್ದು ಅವರಿಗೆ ಆ ಶಕ್ತಿಯನ್ನ ಪ್ರೇರಕರಾಗಿ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ತ್ರಿಪುರಂ ಜಗ್ಮಿಷಃ ಪೂರ್ವಂ ಬ್ರಹ್ಮಣ ವಿಷ್ಣು ಪಂಜರಂ ಶಂಕರಸ್ಯ ಕುರಶ್ರೇಷ್ಠ ರಕ್ಷಣಾಯ ನಿರೂಪಿತ ಹಾಗೆಂತ ಆ ರುದ್ರನ ಬಾಣದಲ್ಲಿ ಪರಮಾತ್ಮ ತನ್ನ ಸನ್ನಿಧಾನವನ್ನು ಇಟ್ಟ, ಅದರಿಂದಲೇ ರುದ್ರದೇವರಿಗೆ ತ್ರಿಪುರಾಸುರನನ್ನ ಸಂಹಾರ ಮಾಡ್ಲಿಕ್ಕಾಯಿತು ಹಾಗೆ ಅಂತ. ಇನ್ನು ದಕ್ಷಾಧ್ವರ ಯಜ್ಞದಲ್ಲಿ ವಿಷ್ಣು ಸೋತ ಹಾಗೆ ಅಂತ ಭಾಗವತದಲ್ಲಿ ಆ ರೀತಿಯಾಗಿ ಏನಿಲ್ಲ. ಭಾಗವತದಲ್ಲಿ ಏನಿದೆ ಅಂದ್ರೆ ಆ ದಕ್ಷಾಧ್ವರ ಸಂದರ್ಭದಲ್ಲಿ ವಿಷ್ಣು ಮತ್ತು ಬ್ರಹ್ಮದೇವರು ಇಬ್ರು ಆ ಸಭೆಗೆ ಹೋಗ್ಲೇ ಇಲ್ಲ ಹಾಗೆ ಅಂತಾನೆ ಭಾಗವತ ಹೇಳ್ತಾ ಇದೆ. ಅದರಿಂದ ನೀವು ಹೇಳತಕ್ಕದ್ದು ಪ್ರಮಾಣಕ್ಕೆ ವಿರುದ್ಧವಾದದ್ದು ಹಾಗೆ ಅಂತ. ಇನ್ನು ನರಸಿಂಹದೇವರನ್ನ ವೀರಭದ್ರ ಗೆದ್ದ ಅಂತ ನೀವು ಹೇಳಿದಿರಿ, ಅದು ಕೂಡ ಉಚಿತ ಅಲ್ಲ. ಯಾಕೆಂದ್ರೆ ನರಸಿಂಹನನ್ನ ರುದ್ರದೇವರ ಆಜ್ಞೆಯ ಪ್ರಕಾರ ವೀರಭದ್ರ ಗೆದ್ದ ಅಂತ ನೀವು ಹೇಳ್ತೀರಿ, ಆದರೆ ಶೈವ ಪುರಾಣದಲ್ಲಿ ರುದ್ರದೇವರೇ ಶರಭನಾಗಿ ಬಂದು ನರಸಿಂಹದೇವರನ್ನ ಗೆದ್ದರು ಅಂತ ಇದೆ. ಈ ರೀತಿಯಾಗಿ ನಿಮ್ಮ ಪ್ರಕಾರ ನರಸಿಂಹನನ್ನ ಗೆದ್ದದ್ದು ರುದ್ರನೋ ವೀರಭದ್ರನ ಹಾಗೆ ಅಂತ ನೀವು ಒಂದು ಹೇಳಿದ್ರೆ ಇನ್ನೊಂದು ಪ್ರಮಾಣ ವಿರುದ್ಧ ಅಂತ ಆಗ್ತದೆ, ಅದು ಅಪ್ರಮಾಣ ಅಂತ ಆಗ್ತದೆ. ಅದರಿಂದ ಯಾರದು ಶಿವನೋ ವೀರಭದ್ರನೋ? ನಿಮ್ಮ ಪ್ರಕಾರ ಯಾರು ನರಸಿಂಹನನ್ನ ಗೆದ್ದದ್ದು ಹಾಗೆ ಅಂತ ಅವರನ್ನೇ ಮತ್ತೆ ವಾಪಸ್ ಪ್ರಶ್ನೆ ಮಾಡಿದಾಗ ಲಿಂಗರಾಜೇಂದ್ರರಿಗೆ ಅವರಿಗೆ ಸಂಶಯ ಬಂತಂತೆ ಯಾವುದು ಹಾಗೆ ಅಂತ ಉತ್ತರ ಕೊಡ್ಲಿಕ್ಕಾಗದೆ ಸುಮ್ಮನೆ ಇದ್ದು ಮತ್ತೆ ವಿಜೇಂದ್ರ ಸ್ವಾಮಿಗಳೇ ಮತ್ತೆ ಹೇಳ್ತಾರೆ, ನೀವು ಹೇಳ್ತಕ್ಕ ಪ್ರಮಾಣ ಎರಡೂ ಕೂಡ ಸರಿಯಲ್ಲ. ಹಿರಣ್ಯಾಕ್ಷನ ರಕ್ತಪಾನ ಮಾಡಿದ್ದರಿಂದ ನರಸಿಂಹನಿಗೆ ಮದವೇರಿತ್ತು ಹಾಗೆ ಅಂತ ನೀವು ಹೇಳ್ತೀರಿ, ಅದು ಶಾಸ್ತ್ರ ವಿರುದ್ಧವಾದದ್ದು ಹಾಗೆ ಅಂತ. ಯಾಕೆ? ಸರ್ವಭೂತಸ್ಥಮೇಕಂ ನಾರಾಯಣಂ ಕಾರಣ ರೂಪಂ ಶೋಕಮೋಹ ವಿನಿರ್ಮುಕ್ತಂ ವಿಷ್ಣುಂ ಧ್ಯಾಯನ್ ಶ್ರೀರ್ಧದತಿ ಹಾಗೆ ಅಂತ. ನಾರಾಯಣನಿಗೆ ಶೋಕ ಮೋಹ ಮುಂತಾದ ಯಾವ ದೋಷಗಳು ಇಲ್ಲ ಅಂತ ಪ್ರಮಾಣಗಳು ಸ್ಪಷ್ಟ ಹೇಳ್ತಾ ಇರುವಾಗ ಆ ನಾರಾಯಣನಿಗೆ ಮೋಹ ಬಂತು, ಲೋಕಕ್ಕೆ ಕಂಟಕನಾದ, ಇದೆಲ್ಲ ನೀವು ಹೇಳ್ತಾ ಇರೋದು ವೇದಗಳಿಗೆ ವಿರುದ್ಧವಾಗಿ ಇರತಕ್ಕದ್ದು. ಅದರಿಂದ ಆ ರೀತಿಯಾಗಿ ಅದಕ್ಕೆ ವ್ಯಾಖ್ಯಾನ ಮಾಡಬಾರದು ಹಾಗೆ ಅಂತ ಮತ್ತೆ ಇವರು ವಾಪಸ್ ಪ್ರಮಾಣಗಳನ್ನು ಕೊಟ್ಟು ಆ ಲಿಂಗರಾಜೇಂದ್ರರು ಹೇಳಿದ್ದು ಅಪ್ರಮಾಣ ಅಂತ ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಅನೇಕ ಪುರಾಣಗಳಲ್ಲಿ ನರಸಿಂಹನೇ ಶರಭನನ್ನ ಸಂಹಾರ ಮಾಡಿದ್ದು ಅದಕ್ಕೆ ಕೂಡ ಪ್ರಮಾಣಗಳಿದೆ ಅಂತ ಅದನ್ನು ಕೂಡ ತೋರಿಸಿದಾಗ ಲಿಂಗರಾಜೇಂದ್ರರು ಹೇಳಿದರು, ನಿಮ್ಮ ವಾದ ವಿಚಿತ್ರವಾಗಿದೆ. ನರಸಿಂಹದೇವರು ಶರಭನನ್ನ ಕೊಂದದ್ದು ಅದು ಎಲ್ಲಿದೆ ಹಾಗೆ ಅಂದ್ರೆ ಅದಕ್ಕೆ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಪ್ರಮಾಣಕ್ಕೆ ಯಾವ ಕೊರತೆಯೂ ಇಲ್ಲ ಅಂತ ಹೇಳಿ ಅನೇಕ ಪ್ರಮಾಣಗಳನ್ನು ಕೊಡ್ತಾರೆ. ಪತಿತಂ ಭೀಮಮತ್ಯುಗ್ರಂ ನೃಸಿಂಹ ಶರಭಂ ವೃಷಾ ಜಘಾನ, ನರಸಿಂಹದೇವರು ಶರಭನನ್ನು ಕೊಂದರು ಅಂತ ಪದ್ಮಪುರಾಣದಲ್ಲಿ ಇದೆ, ವಾಮನ ಪುರಾಣದಲ್ಲಿ ಇದೆ. ಹಾಗೆ ಅಂತ ಅನೇಕ ಪ್ರಮಾಣಗಳನ್ನ ವಿಜೇಂದ್ರ ಸ್ವಾಮಿಗಳು ಕೊಟ್ಟು ನರಸಿಂಹದೇವರೇ ಶರಭನನ್ನ ಸಂಹಾರ ಮಾಡಿದ್ದು ಅಂತ ಇದೆ ಹೊರತು ವಿರುದ್ಧವಾಗಿ ಅಲ್ಲ ಹಾಗೆ ಅಂತ. ಇನ್ನು ಲಿಂಗರಾಜೇಂದ್ರರು ಕೇಳ್ತಾರೆ, ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದು ಅದನ್ನಾರು ಒಪ್ಕೋತೀರಾ ಅಥವಾ ಅದನ್ನು ಅಪ್ರಮಾಣ ಅಂತ ಹೇಳ್ತೀರಾ ಹಾಗೆ ಅಂತ ಹೇಳಿದಾಗ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅಂದ್ರೆ ಲಿಂಗರಾಜೇಂದ್ರರು ಹೇಳ್ತಾರೆ, ಕೂರ್ಮ ಪುರಾಣದಲ್ಲಿ ರಾಮದೇವರು ರಾವಣನ ಸಂಹಾರ ಮಾಡಿದ್ದರಿಂದ ಉಂಟಾದ ಬ್ರಹ್ಮಹತ್ಯಾ ಪಾಪ ಪರಿಹಾರಕ್ಕಾಗಿ ಲಿಂಗ ಪ್ರತಿಷ್ಠಾಪನೆ ಮಾಡಿದರು ಅಂತ ಕೂರ್ಮ ಪುರಾಣದಲ್ಲಿ ಇದೆ. ಒಂದು ದೇವತೆಯನ್ನ ಪ್ರತಿಷ್ಠಾಪನೆ ಮಾಡಿ ವರವನ್ನ ಪಡಿತಾರೆ ಹಾಗೆ ಅಂದ್ರೆ ಅವ್ರು ದೊಡ್ಡವರು ಅಂತಾನೆ ಅರ್ಥ. ರಾಮ ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ ಅಂದ್ರೆ
ರಾಮ, ನಾರಾಯಣನೇ ರಾಮ, ಅವನಿಗಿಂತಲೂ ಆ, ಪೂಜಿಸಲ್ಪಟ್ಟ ಲಿಂಗದಲ್ಲಿ ಇದ್ದ ಶಿವ ದೊಡ್ಡವನು ತಾನೇ, ಹಾಗೆ ಅಂತ ಹೇಳಿದರೆ ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಹಿಂದೆ ರುದ್ರದೇವರಿಗೆ ಪರಮಾತ್ಮ ವರವನ್ನ ಕೊಟ್ಟ ಅಂತ. ಏನು? ನಾನೇ ಲಿಂಗ ಪ್ರತಿಷ್ಠಾಪನೆ ಮಾಡಿ ರಾಮನಾಗಿ ನಿನ್ನ ಪೂಜೆಯನ್ನ ಮಾಡ್ತೇನೆ. ಅದರಿಂದ ಹರಿಸರ್ವೋತ್ತಮಕ್ಕೆ ಯಾವ ಭಂಗವೂ ಬರೋದಿಲ್ಲ. ಭಕ್ತ ಪರಾಧೀನನಾಗಿ ಪರಮಾತ್ಮ ಈ ರೀತಿಯಾಗಿ ಮಾಡ್ತಾನೆ ಅಂತ ರುದ್ರದೇವರಿಗೆ ತಾನೇ ವರವನ್ನು ಕೊಟ್ಟಿದ್ದ. ಅದರ ಪ್ರಕಾರ ಪರಮಾತ್ಮ ಮಾಡಿ ತೋರಿಸಿದ. ಅದರಿಂದ ವಿಷ್ಣು ಸರ್ವೋತ್ತಮ ಅಂತ ಹೇಳುವುದಕ್ಕೆ ಯಾವ ತೊಂದರೆಯಾಯಿತು ಹಾಗೆ ಅಂತ. ಕೃಷ್ಣಾವತಾರದಲ್ಲಿ ಕೂಡ ಕೃಷ್ಣ ಸಾರಥಿಯಾಗಿದ್ದ ಅರ್ಜುನನಿಗೆ. ಡ್ರೈವರು, ಅವರು ಕೆಳಗಿನವರು, ಒಳಗೆ ಕೂತವರು ಯಜಮಾನ, ಅವರು ದೊಡ್ಡವರು, ಲೋಕದ ರೀತಿ ಹೌದು. ಆದರೆ ಕೃಷ್ಣನಿಗೆ ಹಾಗೆ ಹೇಳಿಕ್ ಬರುತ್ತದಾ? ಅರ್ಜುನನಿಗಿಂತ ಕೃಷ್ಣ ದೊಡ್ಡವ ಅಂತ ಲೋಕ ಪ್ರಸಿದ್ಧಿ ಇದೆ ಅಲ್ಲವೇ? ಹಾಗೆ ಅಂತ ಈ ರೀತಿಯಾಗಿ ಅನೇಕ ಪ್ರಮಾಣಗಳನ್ನು ಕೊಟ್ಟು ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಎಲ್ಲರೂ ಕೂಡ ಲಕ್ಷ್ಮಿ, ಬ್ರಹ್ಮ, ರುದ್ರ ಎಲ್ಲರೂ ಕೂಡ ಅವನ ದಾಸರು ಹಾಗೆ ಅಂತ ಹೇಳಿದಾಗ ಈ ರೀತಿಯಾಗಿ ಸುಮಾರು 10 ದಿವಸ ವಾದ ನಡೀತಂತೆ. ಮಾರನೇ ದಿವಸ ತಂಜಾವೂರಿನ ಅರಸ ಸುರೇಂದ್ರ ತೀರ್ಥರು ಎಲ್ಲರೂ ಕುಂಭಕೋಣಕ್ಕೆ ಬಂದರಂತೆ. ವಾದ ಹೇಗೆ ನಡೀತಾ ಇದೆ ಹಾಗೆಂತ ಒಪ್ಪಿಕೊಂಡದ ಪ್ರಕಾರ ವಾದದ ಕೊನೆಯ ದಿವಸ ಆದರೂ ಕೂಡ ಲಿಂಗ ಇಲ್ಲ, ಇವತ್ತಿಲ್ಲ, ನಾಳೆ ಇಲ್ಲ ಅಂತ ಅನೇಕ ದಿನಗಳು ನಾವಿನ್ನು ವಾದ ಮಾಡ್ತೀವಿ ಅಂತಾನೆ ವಾದ ಮಾಡ್ತಾ 10 ದಿವಸಗಳು ಆಯ್ತು. ಸುರೇಂದ್ರ ತೀರ್ಥರು ಹೇಳಿದರಂತೆ, ರಾಜನ ಪ್ರಾರ್ಥನೆಯನ್ನು ಮನ್ನಿಸಿ ಇವತ್ತು ವಾದ ಮುಕ್ತಾಯವಾಗ್ತದೆ ಹಾಗೆಂತ ಹೇಳಿ ಅನೇಕ ಪ್ರಮಾಣಗಳನ್ನು ಕೊಟ್ಟು ಲಿಂಗರಾಜೇಂದ್ರರ ಮಾತನ್ನೆಲ್ಲ ನಿರಾಕರಣೆ ಮಾಡ್ತಾರೆ ವಿಜೇಂದ್ರ ಸ್ವಾಮಿಗಳು. ಲಿಂಗರಾಜೇಂದ್ರರಿಂದ ಯಾವುದು ಪ್ರತಿ ಉತ್ತರ ಕೊಡ್ಲಿಕ್ಕಾಗೋದಿಲ್ಲ. ವಿಜೇಂದ್ರರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಸೋತೆ ಹಾಗೆ ಅಂತ ಒಪ್ಪಿಕೊಂಡು ಆ ಸಂದರ್ಭದಲ್ಲಿ ಇಡೀ ಶೈವ ಮಠ, ಎಲ್ಲ ದೇವಸ್ಥಾನ ನಿರ್ವಾಹ ಅದೆಲ್ಲವೂ ಕೂಡ ವಿಜೇಂದ್ರ ಸ್ವಾಮಿಗಳ ಕೈಯಲ್ಲಿ ಬಂತು ಹಾಗೆ ಅಂತ ವಿಜೇಂದ್ರ ಸ್ವಾಮಿಗಳು ಹೇಳಿದರಂತೆ. ಅವರಿಗೆ ಲಿಂಗರಾಜೇಂದ್ರರಿಗೆ ಎಲ್ಲ ಗೌರವ ಸನ್ಮಾನ ಕೊಟ್ಟು ನಮಗೆ ಮಠ ತೆಗೆದುಕೊಳ್ಳಬೇಕಾದ್ದು ಅನಿವಾರ್ಯವಾಗಿದೆ, ಆದರೆ ಅಲ್ಲಿರುವ ಗಂಟೆ ಮತ್ತು ಶಾಸನ ಅದನ್ನು ಬಿಟ್ಟು ಆ ಮಠದಲ್ಲಿರೋದನ್ನೆಲ್ಲ ನೀವು ತೆಗೆದುಕೊಳ್ಳಿ ಹಾಗೆ ಅಂತ ಕೊಟ್ಟು ಅನೇಕ ಸಂಪತ್ತನ್ನು ಕೂಡ ಆ ಲಿಂಗರಾಜೇಂದ್ರರಿಗೆ ಕೊಟ್ಟು ಅವರನ್ನ ಗೌರವಿಸಿದರು ವಿಜೇಂದ್ರ ಸ್ವಾಮಿಗಳು ಹಾಗೆ ಅಂತ ಬರುತ್ತದೆ. ಈ ರೀತಿಯಾಗಿ ಒಂದು ವಾದ ಹೇಗೆ ನಡೀತಾ ಇತ್ತು ಹಿಂದಿನ ಕಾಲದಲ್ಲಿ, ತತ್ವಜ್ಞಾನದ ಅವಶ್ಯಕತೆ ಎಷ್ಟು, ಪರಮಾತ್ಮನೇ ಯಾಕೆ ದೊಡ್ಡವ, ಇದೇನೋ ಮೂಢನಂಬಿಕೆಯಿಂದ ನಾವು ಹೇಳ್ತಾ ಬರುವ ವಿಚಾರ ಅಲ್ಲ. ಈ ಒಂದು ವಾದವನ್ನ ನಾವು ಗಮನಿಸಿದರೆ, ವಿಜೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಈ ವಾದವನ್ನು ನಾವು ಗಮನಿಸಿದರೆ ಗೊತ್ತಾಗ್ತದೆ. ನಾವು ಇವತ್ತೇನಾದ್ರು ಗೋಪಿಚಂದನ ಹಚ್ಕೋತೀವಿ, ವೈಷ್ಣವ ಸಿದ್ಧಾಂತವನ್ನು ಅನುಸರಿಸ್ತೀವಿ, ವೇದಗಳ ಮಾತನ್ನು ಅನುಸರಿಸ್ತೀವಿ ಹಾಗೆಂದ್ರೆ ಹಿಂದಿನವರು, ಹಿಂದಿನ ಪರಂಪರೆಯ ಗುರುಗಳು ಎಷ್ಟು ಅನುಗ್ರಹ ಮಾಡಿದ್ದಾರೆ. ಇಲ್ಲದಿದ್ರೆ ನಾವು ಈ ರೀತಿಯಾಗಿ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಹರಿ ಸರ್ವೋತ್ತಮ ಎಂಬ ಮಾತು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಎಂಬ ಪರಿಸ್ಥಿತಿಗೆ ಬರ್ತಾ ಇತ್ತು. ಅದರಿಂದ ಆ ಗುರುಗಳ ಋಣ ಅದು ಎಷ್ಟು ಹೇಳಿದ್ರೂ ಕೂಡ ಅದು ಕಡಿಮೆನೆ. ಇನ್ನೂ ಅನೇಕ ವಿಚಾರಗಳು ಇದೆ. ಒಬ್ಬ ಅವರ ಮಹಿಮೆಯನ್ನು ಹೇಳಬೇಕು ಅಂದ್ರೆ, ಚತುಷ್ಷಷ್ಟಿ ಕಲಾಪುರುಷರು. ಒಬ್ಬ ಬಟ್ಟೆ ಹೊಲಿಯುವವ ಅವನು ಬಂದು ಸ್ವಾಮಿಗಳ ಹತ್ರ ಕೇಳಿದಂತೆ, ನೀವು ನಮ್ಮ ಜೊತೆಗೆ ಮಾಡಬೇಕು ಹಾಗೆಂತ ಹೇಳಿದಾಗ ವಿಜೇಂದ್ರ ಸ್ವಾಮಿಗಳು ಅದ್ಭುತವಾಗಿ ಬಟ್ಟೆಯನ್ನ ತಯಾರು ಮಾಡಿ ಕಾಶ್ಮೀರದ ನೇಗಾರ ಅವನನ್ನು ಸೋಲಿಸಿದರು ಹಾಗೆ ಅಂತ. ಮತ್ತೆ ಇನ್ನೊಬ್ಬ ಸುವರ್ಣ ಆಭರಣ ಮಾಡತಕ್ಕವ ವಿನಾಯಕ ಜೋಶಿ ಹಾಗೆ ಅಂತ 30 ವರ್ಷ ಅನುಭವ ಇದ್ದಂತೆ ಅವರಿಗೆ. ಅಂಥವರು ಶ್ರೀಗಳ ಹತ್ರ ಬಂದು ಮಾಡಿದಾಗ ಶ್ರೀಗಳವರು ಅದ್ಭುತವಾಗಿ ಪರಮಾತ್ಮನಿಗೆ ಪದಕವನ್ನ ನಿರೂಪಣೆ ಮಾಡಿ ಅವನನ್ನು ಕೂಡ ಸೋಲಿಸಿದರು ಹಾಗೆ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಮಂತ್ರಾಲಯ ಮಠದಲ್ಲಿ ಅದನ್ನ ಇಟ್ಟು ಪೂಜೆ ಮಾಡ್ತಾರೆ ಹಾಗೆ ಅಂತ. ಮತ್ತೆ ಒಬ್ಬ ಜ್ಯೋತಿಷ ಬಂತಂತೆ, ಜ್ಯೋತಿಷದಲ್ಲಿ ನಾವು ಸ್ವಾಮಿಗಳನ್ನ ಸೋಲಿಸ್ತೀವಿ ಹಾಗೆ ಅಂತ. ಅವರು ಬಂದಾಗ ಹಿಂಗೆ ಇತ್ತು, ಮಾರನೇ ದಿವಸ ಏನಾಗುತ್ತದೆ ಅಂತ ಹೇಳಬೇಕು ಹಾಗೆ ಅಂತ. ಸ್ವಾಮಿಗಳು ಒಪ್ಕೊಂಡ್ರು.
ತಾವು ಒಂದು ಪತ್ರದಲ್ಲಿ ಬರೆದಿಟ್ರು. ಮಾರನೇ ದಿವಸ ಈ ಹೊತ್ತಿಗೆ ಏನಾಗ್ತದೆ ಹಾಗೆ ಅಂತ. ಪ್ರಸಿದ್ಧ ಜ್ಯೋತಿಷರು ಬರೆದರು, ಸ್ವಾಮಿಗಳು ಬರೆದಿಟ್ರು. ಮಾರನೇ ದಿವಸ ರಾಜರು ಎಲ್ಲರೂ ಕೂಡ ಆ ಸಭೆಗೆ ಬಂದಿದ್ದಾರೆ. ಎಲ್ಲರಿಗೂ ಗೊತ್ತಾಯ್ತು ಜ್ಯೋತಿಷದಲ್ಲಿ ಏನಾಗಿದೆ ಹಾಗೆ ಅಂತ. ಆ ಜ್ಯೋತಿಷರು ಬರೆದ ಪತ್ರವನ್ನು ತೆಗೆದು ಓದ್ತಾರೆ. ಇವತ್ತು ಸ್ವಾಮಿಗಳಿಗೆ ರಾಜರಿಂದ ಅನೇಕ ಗ್ರಾಮಗಳನ್ನ ದಾನವಾಗಿ ಕೊಡ್ತಾರೆ ಹಾಗೆ ಅಂತ ಭವಿಷ್ಯ ಜ್ಯೋತಿಷರು ಹೇಳಿದ್ರು. ಅದೇ ಪ್ರಕಾರನೇ ಆಯ್ತು. ಅನೇಕ ದಾನಗಳನ್ನ ಅವ್ರು ಕೊಟ್ರು. ಇನ್ನು ವಿಜೇಂದ್ರ ಸ್ವಾಮಿಗಳು ಅವರು ಬರೆದದನ್ನ ತೆಗೆದು ಓದಿದಾಗ ಅವರು ಬರೆದಿದ್ದರಂತೆ, ಇವತ್ತು ಶ್ರೀಮಠಕ್ಕೆ ಅನೇಕ ಗ್ರಾಮಗಳನ್ನ ದಾನವಾಗಿ ರಾಜರು ಕೊಡ್ತಾರೆ ಹಾಗೆ ಅಂತ ಹೇಳಿ ಇನ್ನೊಂದು ಮಾತನ್ನು ಹೇಳಿದ್ರಂತ. ಆ ಜ್ಯೋತಿಷರಿದ್ದಾರಲ್ಲ, ಆ ಕೊಡುವ ಸಂದರ್ಭದಲ್ಲಿ, ರಾಜ ದಾನಗಳನ್ನ ಕೊಡುವ ಸಂದರ್ಭದಲ್ಲಿ ಆ ಜ್ಯೋತಿಷರಿಗೆ ಒಬ್ರು ದೂತರು ಬಂದು ಹೇಳ್ತಾರೆ, ಅವರಿಗೆ ಗಂಡು ಮಗು ಆಗ್ಲಿಕ್ಕಿದೆ, ಗಂಡು ಮಗು ಆಗಿದೆ ಎಂಬ ಒಂದು ವಿಚಾರವನ್ನ ತಿಳಿಸ್ತಾರೆ ಹಾಗೆ ಅಂತ ವಿಜೇಂದ್ರ ಸ್ವಾಮಿಗಳು ಬರೆದಿದ್ದರಂತೆ. ಅವರು ಹೇಳಿದ ಪ್ರಕಾರ ಹಾಗೆ ಒಬ್ಬ ಬಂದು ಹೇಳಿದಂತೆ, ನಿಮಗೆ ಗಂಡು ಮಗು ಆಗಿದೆ ಹಾಗೆ ಅಂತ. ಆ ಜ್ಯೋತಿಷರಿಗೆ ಭಾರಿ ಆಶ್ಚರ್ಯ. ಗುರುಗಳ ಮಹಿಮೆಯನ್ನ ಎಲ್ಲಾ ವಿಚಾರದಲ್ಲೂ ಈ ರೀತಿಯಾಗಿ ಅದ್ಭುತವಾದ ಒಂದು ಪಾಂಡಿತ್ಯ, ಅದ್ಭುತವಾದ ಒಂದು ಪಂಚಲೋಹದ ನಿರ್ಮಾಣ, ಸುಮಾರು ಪ್ರತಿಮೆಗಳನ್ನ ವಿಜೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಅದನ್ನ ಇವತ್ತಿಗೂ ಕೂಡ ಅಲ್ಲೇ ಇಟ್ಟಿದ್ದಾರೆ. ಅದನ್ನ ಪೂಜಿಸುವ ಕ್ರಮವನ್ನ ನೋಡಬಹುದು. ಇನ್ನು ಒಬ್ಬ ಹಗ್ಗದ ಮೇಲೆ ನಡೆಯೋರು, ಈ ರೋಡಲ್ಲಿ ಮಾಡ್ತಾರೆ ನೋಡಿ, ರೋಪ್ ಡ್ಯಾನ್ಸರ್ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಸ್ವಾಮಿಗಳನ್ನ ಗೆಲ್ಲಬೇಕು ಅಂತ ಬಂದ್ರೆ, ಸ್ವಾಮಿಗಳು ಕುಂಬೇಶ್ವರ ಮತ್ತು ಸಾರಂಗಪಾಣಿ ದೇವಸ್ಥಾನ ಆ ಗೋಪುರದ ಮೇಲೆ ಒಂದು ಬಾಳೆ ನಾರನ್ನ ಕಟ್ಟಿ ಅದ್ರ ಮೇಲೆ ತಾವು ನಡೆದು ತೋರಿಸಿದ್ರು ಹಾಗೆ ಅಂತ. ಆ ವಿಚಾರದಲ್ಲೂ ಕೂಡ ಸ್ವಾಮಿಗಳೇ ಗೆದ್ರು ಹಾಗೆ ಅಂತ. ಮತ್ತೊಬ್ಬ ಮಾಂತ್ರಿಕದಲ್ಲಿ ನಾವು ಸ್ವಾಮಿಗಳನ್ನ ಸೋಲಿಸ್ತೀವಿ ಹಾಗೆ ಅಂತ ಒಂದು ಮಧ್ಯದಲ್ಲಿ ನಿಂಬೆ ಹಣ್ಣನ್ನಿಟ್ಟು ಸುತ್ತ 7 ಸರ್ಕಲ್ ವಲಯವನ್ನ ನಿರ್ಮಾಣ ಮಾಡ್ತಾರೆ. ಸ್ವಾಮಿಗಳು ನಾವ್ಯಾಕೆ, ನಮ್ಮ ಶಿಷ್ಯರೇ ಮಾಡ್ತಾರೆ ಅಂತ ಶಿಷ್ಯರ ಕೈಯಲ್ಲಿ ಮಂತ್ರಾಕ್ಷತೆಯನ್ನು, ತಲೆಯಲ್ಲಿ ಮಂತ್ರಾಕ್ಷತೆ ಹಾಕಿ ಹೋಗಿ ನಿಂಬೆಹಣ್ಣು ತೆಗೆದುಕೊಂಡು ಬಾ ಹಾಗೆ ಅಂತ ಹೇಳಿದಾಗ ಆ ಶಿಷ್ಯ ಹೋಗ್ತಾ ಇರುವಾಗ ಕೊನೇ ಸರ್ಕಲ್ ಹೋಗಬೇಕು, ಒಂದು ಜೋರಾಗಿ ಒಂದು ಹಾವು ಬಂತಂತೆ ಶಿಷ್ಯನನ್ನು ಕಚ್ಚಬೇಕು ಅಂತ. ಶ್ರೀಗಳು ತಕ್ಷಣ ಗರುಡ ಮಂತ್ರ ಜಪ ಮಾಡ್ತಾರೆ. ಒಂದು ಗರುಡ ಬಂದು ಆ ಸರ್ಪವನ್ನ ತೆಗೆದುಕೊಂಡು ಹೋಯ್ತು ಹಾಗೆ ಅಂತ. ಸುರಕ್ಷಿತವಾಗಿ ಆ ಶಿಷ್ಯ ನಿಂಬೆಹಣ್ಣನ್ನ ತೆಗೆದುಕೊಂಡು ಬಂದು ಗುರುಗಳ ಮುಂದೆ ಇಡ್ತಾನೆ. ಈ ರೀತಿಯಾಗಿ ಆ ಮಾಂತ್ರಿಕನನ್ನು ಕೂಡ ಸೋಲಿಸಿದವರು ಹಾಗೆ ಅಂತ. ಮತ್ತು ಷೋಡಶಬಾಹು ನರಸಿಂಹದೇವರು, ಅದು ವಿಭುಧೇಂದ್ರ ತೀರ್ಥರಿಗೆ ಅಹೋಬಿಲದಲ್ಲಿ ಸಿಕ್ಕಿದ ಸ್ವಪ್ನಲಬ್ಧ ಮೂರ್ತಿ. ಅದು 16 ಕೈಗಳು. ಅದನ್ನ ಸ್ತೋತ್ರ ಮಾಡುವುದಕ್ಕಾಗಿ ಭೂಖಂಡಂ ವಾರಣ ನರಸಿಂಹಾಷ್ಟಕ ಅಂತ ನರಸಿಂಹದೇವರ ಮಂತ್ರ ಯಾತಕ್ಕೆ ಬಂತು ಅಂದ್ರೆ, ಒಂದು ಸಂದರ್ಭದಲ್ಲಿ ಭೋಜನದಲ್ಲಿ ವಿಷವನ್ನ ಹಾಕ್ತಾರೆ. ನರಸಿಂಹ ಮಂತ್ರದ ಪ್ರಭಾವ ಏನು ಅಂತ ತೋರಿಸುವುದಕ್ಕಾಗಿ ಆ ಮಂತ್ರದಿಂದ ಆ ವಿಷವನ್ನ ಪರಿಹಾರ ಮಾಡಿದರು ವಿಜೇಂದ್ರ ಸ್ವಾಮಿಗಳು ಹಾಗೆ ಅಂತ ಷೋಡಶಬಾಹು ನರಸಿಂಹಾಷ್ಟಕವನ್ನ ರಚನೆ ಮಾಡಿದರು ಅಂತ ಇದೆ. ಇವತ್ತಿಗೂ ಕೂಡ ಅದ್ಭುತವಾದ ವಿಷ ಪರಿಹಾರ ಮಂತ್ರ ಅದು. ಈ ರೀತಿಯಾಗಿ ಗುರುಗಳ ಮಹಿಮೆ, ಅದು ಸಮಯವೂ ಬಹಳ ಕಡಿಮೆ, ನಮಗೆ ಬುದ್ಧಿಯೂ ಬಹಳ ಕಡಿಮೆ. ಅಪಾರವಾದ ಗ್ರಂಥ ರಾಶಿಗಳು, 104 ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅದನ್ನ ಮಾಧ್ವರಾಗಿ ನಾವೆಲ್ಲರೂ ಅದರ ಅಧ್ಯಯನವನ್ನ ಮಾಡಬೇಕು ಅಂತ ಆ ಗುರುಗಳ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಒಂದು ಪಾಠದ ವ್ಯವಸ್ಥೆಯನ್ನು ಮಾಡಿದರೆ ಸತ್ಯನಾರಾಯಣ ಅವರಿಗೂ ಕೂಡ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರವಣ ಮಾಡಿದ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಗುರುಗಳ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.